ಹೆಲೋ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ವಿ ಪಿ ಸಿನ ಹೇಗೆ ಎ ಡಬ್ಲ್ಯೂ ಎಸ್ ಕ್ರಿಯೇಟ್ ಮಾಡೋದು, ಹೇಗೆ ನಿಮ್ಮ ವರ್ಚುವಲ್ ಪ್ರೈವೇಟ್ ಕ್ಲೌಡ್ನ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನೊಂದು ವಿ ಪಿ ಸಿ ಡಯಾಗ್ರಾಮ್ ಹಾಕಿದ್ದೀನಿ. ಅದು ಬಂದುಬಿಟ್ಟು ನಾನು 4 ಸಬ್ನೆಟ್, 2 ಪಬ್ಲಿಕ್ ಸಬ್ನೆಟ್ ಮತ್ತು 2 ಪ್ರೈವೇಟ್ ಸಬ್ನೆಟ್. ವಿ ಪಿ ಸಿ ರೇಂಜ್ ಬಂದುಬಿಟ್ಟು 172.20.0/16. ಸೊ ಇದು ವಿ ಪಿ ಸಿ ರೇಂಜು. ಸೊ ಇಲ್ಲಿ ನಾನು 2 ಝೋನ್ನ ಸ್ಪೆಸಿಫೈ ಮಾಡಿದ್ದೀನಿ. ಯು ಎಸ್ ವೆಸ್ಟ್ 1A ಮತ್ತು ಯು ಎಸ್ ವೆಸ್ಟ್ 1B, ಇದು 2 ಝೋನು. ಸೊ ರೀಸನ್ ಬಂದುಬಿಟ್ಟು ಯು ಎಸ್ ವೆಸ್ಟು. ಸೊ ಇಲ್ಲಿ ನಾನು ಇಲ್ಲಿ ಒಂದು ಇಂಟರ್ನೆಟ್ ಗೇಟ್ವೇನ ಯೂಸ್ ಮಾಡ್ತಿದ್ದೀನಿ, 2 ನ್ಯಾಟ್ ಗೇಟ್ ಯೂಸ್ ಮಾಡ್ತಿದ್ದೀನಿ, 2 ಇಲಾಸ್ಟಿಕ್ ಐ ಪಿ ಹಾಗೂ 2 ರೋಡ್ ಟೇಬಲು. ಇಲಾಸ್ಟಿಕ್ ಐ ಪಿ ಬಂದುಬಿಟ್ಟು ನಾನು ನ್ಯಾಟ್ ಗೇಟ್ವೇಗೆ ಅಟ್ಯಾಚ್ ಮಾಡ್ತಿದ್ದೀನಿ. ರೋಡ್ ಟೇಬಲ್ ಬಂದುಬಿಟ್ಟು ಒಂದು ರೋಡ್ ಟೇಬಲ್ಲು, ಒಂದು ಪಬ್ಲಿಕ್ ಸಬ್ನೆಟ್ ರೋಡ್ ಟೇಬಲ್ಲು ಮತ್ತು ಇನ್ನೊಂದು ಬಂದುಬಿಟ್ಟು ಒಂದು ಪ್ರೈವೇಟ್ ಸಬ್ನೆಟ್ ರೋಡ್ ಟೇಬಲ್ಲು. ಸೊ ಹಾಗೂ ಇಲ್ಲಿ ಒಂದು ಬ್ಯಾಸ್ಟಿಯನ್ ಹಾಸ್ಟೆಲ್ನ ಯೂಸ್ ಮಾಡ್ತಿದ್ದೀನಿ, ಅದು ಪಬ್ಲಿಕ್ ಸಬ್ನೆಟಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದೀನಿ. ನೋಡ್ಬೋದು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ನಾನು ಪ್ರೈವೇಟ್ ಸಬ್ನೆಟಲ್ಲಿ ಇನ್ಸ್ಟಾಲ್ ಮಾಡಿರೋ ಇನ್ಸ್ಟೆನ್ಸ್ಗೆ ಕನೆಕ್ಟ್ ಆಗೋಕ್ಕೋಸ್ಕರ ನಾನು ಪಬ್ಲಿಕ್ ಸಬ್ನೆಟಲ್ಲಿರೋ ಬ್ಯಾಸ್ಟಿಯನ್ ಹೋಸ್ಟ್ ಮುಖಾಂತರ ಕನೆಕ್ಟ್ ಆಗ್ತೀನಿ. ಸೊ ಅದಕ್ಕೋಸ್ಕರ ನಾನು ಬ್ಯಾಸ್ಟಿಯನ್ ಹೋಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು 172.20.0.0/16 ನಾನು ಸಬ್ನೆಟ್ ಮಾಸ್ಕ್ ಮುಖಾಂತರ ಅದನ್ನು ಡಿವೈಡ್ ಮಾಡ್ತಿದ್ದೀನಿ. ಸೊ ಬಾರ್ 24 ಅಂದರೆ ಇದನ್ನು ನಾನು 255.255.255.0 ಇದು ಬಾರ್ 24 ಮುಖಾಂತರ ನಾನು ಡಿವೈಡ್ ಮಾಡ್ತಿದ್ದೀನಿ. ಅಂದರೆ ಒಂದು ಐ ಪಿನ ನಾನು ಇನ್ನೂ ಸಬ್ ಡಿವೈಡ್ ಮಾಡ್ತಾ ಇದ್ದೀನಿ ಸಬ್ನೆಟ್ ಮಾಸ್ಕ್ ಮುಖಾಂತರ. ಸೊ ಇಲ್ಲಿ ನಾನು 172.20.1.0 ಮತ್ತು 2.0ನ ಒಂದು ರೀಜನಲ್ಲಿ ಹೋಸ್ಟ್ ಮಾಡಿದ್ರೆ, ಇನ್ನೊಂದು 3 ಮತ್ತು 4 ಇನ್ನೊಂದು ಝೋನಲ್ಲಿ ಹೋಸ್ಟ್ ಮಾಡ್ತಿದ್ದೀನಿ. ಸೊ ನ್ಯಾಟ್ ಗೇಟ್ವೇ ಬಂದುಬಿಟ್ಟು ಇದು ನಾವು ಪ್ರೈವೇಟ್ ಇನ್ಸ್ಟೆನ್ಸಲ್ಲಿ ನೀವು ಏನಾದರೂ ಹೋಸ್ಟ್ ಮಾಡಿದರೆ, ಡಿ ಬಿನ ಅಥವಾ ಇನ್ಸ್ಟೆನ್ಸ್ನ ಹೋಸ್ಟ್ ಮಾಡಿದರೆ ಅದು ಇಂಟರ್ನೆಟ್ಗೆ ಹೇಗೆ ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ನ್ಯಾಟ್ ಗೇಟ್ವೇ ಮುಖಾಂತರ ಇಂಟರ್ನೆಟ್ ಗೇಟ್ವೇಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ನಾನು 1 by 1 ನಿಮಗೆ ಎ ಡಬ್ಲ್ಯೂ ಎಸ್ ಕನ್ಸೋಲಲ್ಲಿ ಹೇಳ್ಕೊಡ್ತಿದ್ದೀನಿ, ಹೇಗೆ ನಾವು ಕ್ರಿಯೇಟ್ ಮಾಡೋದು ವಿ ಪಿ ಸಿಯನ್ನು ಅಂತ. ಸೊ ನಾವು ಇವಾಗ ಎ ಡಬ್ಲ್ಯೂ ಎಸ್ ಕನ್ಸೋಲ್ಗೆ ಹೋಗೋಣ. ಸೊ ಇಲ್ಲಿ ಬಂದುಬಿಟ್ಟು ವಿ ಪಿ ಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ವಿ ಪಿ ಸಿ ಅಂತ ಬಂದುಬಿಟ್ರೆ ಸಬ್ನೆಟ್ಟು, ನ್ಯಾಟ್ ಗೇಟ್ವೇ ಹಾಗೂ ರೋಡ್ ಟೇಬಲ್ಸು, ನೆಟ್ವರ್ಕ್ ಎ ಸಿ ಎಲ್ಸು. ನೆಟ್ವರ್ಕ್ ಎ ಸಿ ಎಲ್ಸ್ ಎಲ್ಲ ಇದು ಒಂಥರ ಫೈರ್ವಾಲ್ ಫಾರ್ ಸಬ್ನೆಟ್ಗೆ ಹೇಗೆ ನಿಮಗೆ ಸೆಕ್ಯೂರಿಟಿ ಗ್ರೂಪು ಇನ್ಸ್ಟೆನ್ಸ್ಗೆ ಅಲೋ ಮತ್ತು ಡಿನೈ ಮಾಡ್ತಿದ್ದೇವ, ಸೊ ಇದು ಸಬ್ನೆಟ್ಗೆ ಫೈರ್ವಾಲು. ನೆಟ್ವರ್ಕ್ ಎ ಸಿ ಎಲ್, ನೆಟ್ವರ್ಕ್ ಆಕ್ಸೆಸ್ ಕಂಟ್ರೋಲ್. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ನಿಮಗೆ ಪಾಯಿಂಟ್ಸ್ನು ವಿ ಪಿ ಸಿಲಿ ತೋರಿಸ್ತಾ ಇದೆ. ಸೊ ನಾವಿವಾಗ ಕ್ರಿಯೇಟ್ ವಿ ಪಿ ಸಿ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಡಿಫಾಲ್ಟ್ ವಿ ಪಿ ಸಿ ಇದೆ. ನೀವು ಡಿಫಾಲ್ಟ್ ವಿ ಪಿ ಸಿನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದನ್ನು ನೇಮ್ನ ಚೇಂಜ್ ಮಾಡ್ಕೊಬೇಡಿ, ನೇಮ್ನ ಡಿಫಾಲ್ಟ್ ಅಂತ ಮಾಡ್ಕೋಬೇಡಿ ಇಲ್ಲಿ ನೀವು. ಸೊ ಅದನ್ನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನೋಡ್ಬೋದು, ಸಬ್ನೆಟ್ಗೆ ಹೋದರೆ ಸಬ್ನೆಟು ಕೂಡ ನಿಮಗೆ ಒಂದು ಡಿಫಾಲ್ಟ್ ಸಬ್ನೆಟ್ಸ್ ಇದೆ. ಯು ಎಸ್ ವೆಸ್ಟ್ 1C ಮತ್ತು 1Bಲಿ ಡಿಫಾಲ್ಟ್ ಸಬ್ನೆಟ್ ಇದೆ. ಸೊ ಇದನ್ನು ನಾವು ನೇಮ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ನಮ್ಗೆ ಅರ್ಥ ಆಗಲಿ ಅಂತ ಡಿಫಾಲ್ಟ್ ಸಬ್ 1. ಸೊ ಇನ್ನೊಂದಕ್ಕೂ ಹಾಗೆ ಚೇಂಜ್ ಮಾಡ್ಕೊಳ್ಳೋಣ. ಸೊ ಇವೆಲ್ಲ ಬಂದುಬಿಟ್ಟು ಡಿಫಾಲ್ಟಾಗಿ ನಿಮ್ಮದು ಎ ಡಬ್ಲ್ಯೂ ಎಸ್ಸಲ್ಲಿ ತೋರಿಸ್ತಾ ಇದೆ. ಸೊ ಅದನ್ನು ನಾನು ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ನೇಮ್ ಚೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ನಿಮಗೆ ತುಂಬಾ ಸೆಟ್ಟಿಂಗ್ಸ್ ಇದೆ. ಸೊ ಇದನ್ನು 1 by 1 ಎಕ್ಸ್ಪ್ಲೋರ್ ಮಾಡೋಣ ನಾವು. ಸೊ ರೋಡ್ ಟೇಬಲ್ಲು ನೋಡಿದರೆ ನೀವು ಇಲ್ಲಿ, ಸೊ ರೋಡ್ ಟೇಬಲ್ ಬಂದುಬಿಟ್ಟು ನೀವು ಪಬ್ಲಿಕ್ ಸಬ್ನೆಟ್ಗೆ ಯಾವ ಥರ ನೀವು ರೌಟನ್ನು ಸ್ಪೆಸಿಫೈ ಮಾಡ್ತಿದ್ದೀರ ಅಂದ್ಬಿಟ್ಟು. ಸೊ ಇಲ್ಲಿ ನೋಡ್ಬಿಟ್ಟು ಆ ನೆಟ್ವರ್ಕಿಂದ ಲೋಕಲ್ಗೆ ಟಾರ್ಗೆಟ್
ಸೊ ಲೋಕಲಿಂದ ಆ ಡೆಸ್ಟಿನೇಷನ್ಗೆ ನಾವು ರೋಟ್ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ಇದು ಬಂದುಬಿಟ್ಟು ಸಬ್ನೆಟ್ 2ಗೆ. ಸೊ ಹಾಗೆ ನಾವು ನಮ್ಮ ಓನ್ ವಿ ಪಿ ಸಿ ನಾವು ಸಬ್ನೆಟ್ ಕ್ರಿಯೇಟ್ ಮಾಡ್ತೀವಲ್ಲ, ಅದಕ್ಕೂ ಕೂಡ ರೋಟ್ಸ್ನ ನಾವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಸೊ ಅದನ್ನು ನೋಡೋಣ ಮುಂದೆ. ಸೊ ಇದು ನೋಡ್ಬೋದು ನೀವು, ಇಂಟರ್ನೆಟ್ IGW ಅಂದರೆ ಇದು ಇಂಟರ್ನೆಟ್ ಗೇಟ್ವೇ. ಸೊ ನೋಡ್ತಿರಲ್ಲ ಇಲ್ಲಿ, ಇದು IGW ಅಂದರೆ ಇಂಟರ್ನೆಟ್ ಗೇಟ್ವೇ, ಅಂದರೆ ಇದು ಪಬ್ಲಿಕ್ ಸಬ್ನೆಟ್. ಸೊ ಇಲ್ಲೂ ನೇಮ್ ಚೇಂಜ್ ಮಾಡ್ಕೊಳ್ಳೋಣ ನಾವು. ಸೊ ಇವಾಗ ನಾವು ವಿ ಪಿ ಸಿನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ವಿ ಪಿ ಸಿ. ಸೊ ಇಲ್ಲಿ ನೋಡ್ಬೋದು ವಿ ಪಿ ಸಿ ನೇಮ್ ಟ್ಯಾಗ್ IPC IPv4 CIDR. ಸೊ ನೆಟ್ವರ್ಕ್ ರೇಂಜ್ನ ಕೂಡ ನೀವು ಇಲ್ಲಿ ಸ್ಪೆಸಿಫೈ ಮಾಡ್ಬೇಕು ಇಲ್ಲಿ. ಸೊ ಇಲ್ಲಿ ವಿ ಪಿ ಸಿ ಆ್ಯಂಡ್ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನೀವು ಇಲ್ಲಿ ಪ್ರಿವ್ಯೂಸ್. ಸೊ ನೀವು ಇದನ್ನ ಪ್ರಿವ್ಯೂಸ್ ಮುಖಾಂತರನೂ ಕೂಡ ವಿ ಪಿ ಸಿನ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ವಿ ಪಿ ಸಿ ಸಬ್ನೆಟ್ ರೋಟ್ ಟೇಬಲ್. ಸೊ ಇದೊಂದು ಗುಡ್ ವಿಜುವಲ್ ವೇಸ್ಲಿ ಕೂಡ ನೀವು ಇನ್ಸ್ಟೆಡ್ ಆಫ್ ಸೆಟ್ಟಿಂಗ್ಸ್ನ ನೀವು ಮ್ಯಾನ್ಯಲಿ ಸ್ಪೆಸಿಫೈ ಮಾಡೋದಕ್ಕಿಂತ ವಿಜುವಲ್ ವೇನು ಮಾಡ್ಬೋದು ಅಂತ. ಸೊ ನಾನಿಲ್ಲಿ ಮ್ಯಾನ್ಯಲಿ ಮಾಡ್ತೀನಿ. ಸೊ ಇಲ್ಲಿ ನಾನು ನೆಟ್ವರ್ಕ್ ರೇಂಜ್ನ ಸ್ಪೆಸಿಫೈ ಮಾಡ್ಬೇಕು ಇಲ್ಲಿ ನಾನು. ಸೊ ನನ್ನ ರೇಂಜ್ ಬಂದ್ಬಿಟ್ಟು 172.20.0/16 ಕ್ಲಾಸ್ ಬಿ ನೆಟ್ವರ್ಕು. ಸೊ ನಾನು ಕ್ಲಾಸ್ ಬಿ ನೆಟ್ವರ್ಕ್ನ ಡಿವೈಡ್ ಮಾಡಿಕೊಂಡು ಸಬ್ನೆಟ್ ಮುಖಾಂತರ ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ವಿ ಪಿ ಸಿಲಿ. ಸೊ ಆ ನೆಟ್ವರ್ಕ್ ರೇಂಜ್ನ ನಿಮ್ಮದು ಸ್ಪೆಸಿಫೈ ಮಾಡಿ. ಸೊ ಇಲ್ಲಿ ಬಂದ್ಬಿಟ್ಟು ಅಮೆಝಾನ್ ಪ್ರೊವೈಡೆಡ್ IPv4 CIDR ಬ್ಲಾಕ್, ಕೀಪ್ ಇಟ್ ಡಿಫಾಲ್ಟ್. ಸೊ ಝೋನ್ ಬಂದ್ಬಿಟ್ಟು ನಾನು 2 ಝೋನ್ನ ಯೂಸ್ ಮಾಡ್ತಿದ್ದೀನಿ, US West 1A ಮತ್ತು US West 1B. ಸೊ ನೀವು ಬೆಸ್ಟ್ ಅಂದರೆ ನಾರ್ತ್ ಕ್ಯಾಲಿಫೋರ್ನಿಯಾದಲ್ಲಿ ಚೂಸ್ ಮಾಡಿ. ಸೊ ಕಾಸ್ಟ್ನ ರೆಡ್ಯೂಸ್ ಮಾಡೋಕ್ಕಾಗತ್ತೆ. ಸೊ ಇಲ್ಲಿ US West 1A 1B 1C. ಸೊ ಮಿಕ್ಕಿದವೆಲ್ಲ ಸೇಮ್ ಡಿಫಾಲ್ಟ್ ಇಡಿ. ಸೊ ಇಲ್ಲಿ ನೋಡ್ಬೋದು CIDR ಬ್ಲಾಕ್ US West 1B. ಸೊ ಇಲ್ಲಿ ನೀವು ಪಬ್ಲಿಕ್ ಸಬ್ನೆಟ್ ಮತ್ತು ಪ್ರೈವೇಟ್ ಸಬ್ನೆಟ್ನ ಸ್ಪೆಸಿಫೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾವು US West 1B ಇಲ್ಲಿ ಸೊ 172.20.0.0ನ ನಾನಿಲ್ಲಿ 24 ಅಂದರೆ CIDR 24ನ ಯೂಸ್ ಮಾಡ್ತಿದ್ದೀನಿ. ಅಂದರೆ 255.255.255.0 ನಾನು ಮುಖಾಂತರ ಡಿವೈಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಇವಾಗ 172.20.1.0ನ ಹಾಗೆ 2.0ನ 3.0 ಹಾಗೂ 4.0. ಸೊ ನ್ಯಾಟ್ ಗೇಟ್ವೇ ಬಂದುಬಿಟ್ಟು ನಾನು ಇದು ಇವಾಗ ನನ್ನಲ್ಲಿ ಇಡ್ತೀನಿ, ಯಾಕಂದರೆ ನಾನು ಒಂದೇ ಝೋನಲ್ಲಿ ನ್ಯಾಟ್ ಗೇಟ್ವೇನ ಇನ್ಸ್ಟಾಲ್ ಮಾಡ್ತೀನಿ. ಯಾಕಂದರೆ ನಾನು ಕಾಸ್ಟ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರ ಒಂದೇ ಝೋನಲ್ಲಿ ನಾನು ಇನ್ಸ್ಟಾಲ್ ಮಾಡ್ತೀನಿ. ಸೊ VPC ಎಂಡ್ ಪಾಯಿಂಟ್ S3 ಗೇಟ್ವೇ. ಸೊ ಇಲ್ಲಿ ನೋಡ್ಬೋದು ನೀವು ಹೇಗೆ VPC ಡಯಾಗ್ರಾಮ್ಸಲ್ಲಿ ತೋರಿಸ್ತಾ ಇದ್ದಂತೆ 4 ಸಬ್ನೆಟ್ ಕ್ರಿಯೇಟ್ ಮಾಡಿದೆ, 2 ರೌಟೇಬಲ್ ಕ್ರಿಯೇಟ್ ಮಾಡಿದೆ, ಹಾಗೂ ಇಂಟರ್ನೆಟ್ ಗೇಟ್ವೇ ನೆಟ್ವರ್ಕ್ ನ್ಯಾಟ್ ಗೇಟ್ವೇನು ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿ ವಿ ಪ್ರೊಫೈಲ್ V3 S3 ಅಂತ ನೋಡ್ಬೋದು. ಸೊ ಅದು ಬಂದುಬಿಟ್ಟು VPC ಎಂಡ್ ಪಾಯಿಂಟ್. ಸೊ ಇದು ಬಂದುಬಿಟ್ಟು ನ್ಯಾಟ್ ಗೇಟ್ವೇನ ಕಾಸ್ಟ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರ ನಾನು ಅದನ್ನು ಟಿಕ್ ಮಾಡ್ಕೊಂಡಿದ್ದೀನಿ.
ಸೊ S3 ಬಂದುಬಿಟ್ಟು ನಿಮಗೆ ವಿ ಪಿ ಸಿಯಿಂದ ಡೈರೆಕ್ಟ್ ಆಕ್ಸೆಸ್ ಸಿಗುತ್ತೆ. ಸೊ ಯು ಡೋಂಟ್ ನೀಡ್ ಟು ಕ್ರಿಯೇಟ್ ದ S3 ಸಪ್ರೇಟ್ಲಿ ಆ್ಯಂಡ್ ಟುಗೆ ಅದನ್ನು ಸಬ್ನೆಟಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಸೊ ಇಲ್ಲಿ ಬೈ ಡಿಫಾಲ್ಟ್ ಆಗಿ S3ನ ಎಕ್ಸೆಸ್ ಕೊಡ್ತಾ ಇದೆ, ಫುಲ್ ಎಕ್ಸೆಸ್ಸು. ಸೊ ಇಲ್ಲಿ ನೋಡ್ಬೋದು ವಿ ಪ್ರೊಫೈಲ್ ಪ್ರೈವೇಟ್ ಸಬ್ನೆಟಿಂದ ಪ್ರೈವೇಟ್ ರೋಡ್ ಟೇಬಲ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಅದು ಹಾಗೆ ಪ್ರೈವೇಟ್ ವಿ ಪ್ರೊಫೈಲ್ ನ್ಯಾಟ್ ಗೇಟ್ವೇಗೆ ಹೋಗ್ತಾ ಇದೆ, ಪ್ರೈವೇಟ್ ನೆಟ್ವರ್ಕು. ಸಿಮಿಲರ್ಲಿ US ವೆಸ್ಟ್ 1C ಸೇಮು ಹೀಗೆ ನೋಡ್ತೀರಲ್ವಾ, ಸೇಮು. ಸೊ ಪಬ್ಲಿಕ್ ಬಂದುಬಿಟ್ಟು ಇಂಟರ್ನೆಟ್ ಗೇಟ್ವೇಗೆ ಹೋದರೆ, ಪ್ರೈವೇಟ್ ಬಂದುಬಿಟ್ಟು ನೆಟ್ ಗೇಟ್ವೇಗೆ ಹೋಗುತ್ತೆ. ಸಿಂಪಲ್. ಸೊ ನೋಡ್ಬೋದು ಇಂಟರ್ನೆಟ್ ಗೇಟ್ವೇ, IGW ಅಂದರೆ ಇಂಟರ್ನೆಟ್ ಗೇಟ್ವೇ. ಸೊ ನ್ಯಾಟ್ ಗೇಟ್ವೇನೂ ಕೂಡ ನಾನು 1 per AC, 1 ಅಂದರೆ ಒಂದು ಅವೈಲೇಬಿಲಿಟಿ ಝೋನ್ಗೆ 1 ನ್ಯಾಟ್ ಗೇಟ್ವೇನ ನಾನು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ನೋಡೋದು 1 per AC ನ್ಯಾಟ್ ಗೇಟ್ವೇ, ಹಾಗೂ VPC ಎಂಡ್ ಪಾಯಿಂಟ್ ನನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು VPCನ ಕ್ರಿಯೇಟ್ ಮಾಡ್ತೀನಿ. ಸೊ ನಾನು ಮ್ಯಾನ್ಯಲ್ ವೇ ಇವಾಗ ನಾನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಇದೆಲ್ಲ ಬಂದ್ಬಿಟ್ಟು ವಿಜುವಲ್ ವೇಲಿ ಆಯಿತು. ಸೊ ಇವಾಗ ಮ್ಯಾನ್ಯಲ್ ವೇ ಹೇಗೆ ನಾನು IPv4ನ ನಾನು ಸ್ಪೆಸಿಫೈ ಮಾಡ್ತೀನಿ. ಸೊ V4 ಬಂದ್ಬಿಟ್ಟು 0.0. ಸೊ ನೀವು VPC ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮ್ಯಾನ್ಯಲ್ ವೇ ಫಸ್ಟ್ ಕ್ರಿಯೇಟ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವು ವಿಜುವಲ್ಸ್ ವೇಗೆ ಹೋಗಿ. ಸೊ ಇಲ್ಲಿ ನೋಡ್ಬೋದು. ಸೊ ನಾನಿವಾಗ ಕ್ರಿಯೇಟ್ VPC ಕ್ಲಿಕ್ ಆನ್ ಕ್ರಿಯೇಟ್ VPC. ಸೊ ಇದು VPCನ ಕ್ರಿಯೇಟ್ ಮಾಡುತ್ತೆ. ಸೊ ಆಲ್ರೆಡಿ VPC ಕ್ರಿಯೇಟ್ ಆಗಿದೆ. ಸೊ ಇವಾಗ ನಾನು ಸಬ್ನೆಟ್ಟು, ರೋಡ್ ಟೇಬಲು ಮತ್ತು ನೆಟ್ವರ್ಕ್ ACL ಇವೆಲ್ಲವನ್ನು ಕ್ರಿಯೇಟ್ ಮಾಡಬೇಕು. ಸೊ ಇವಾಗ ನಾನು ಬಂದ್ಬಿಟ್ಟು ಸಬ್ನೆಟ್ಗೆ ಬರ್ತೀನಿ. ಕ್ರಿಯೇಟ್ ಸಬ್ನೆಟ್. VPC ಐಡಿನ ನೀವು ಯಾವ್ದು ಕ್ರಿಯೇಟ್ ಮಾಡಿದಿರಲ್ಲ ಆ ID ಸ್ಪೆಸಿಫೈ ಮಾಡಿ. ಸಬ್ನೆಟ್. ಸೊ IPv4 20.0.1. ಸೊ ನಾನಿಲ್ಲಿ ಸಬ್ನೆಟ್ CIDR ಬ್ಲಾಕ್. ಸೊ ಸಬ್ನೆಟ್ನ ನಾನು 2 ಸೆಕೆಂಡ್ ಸಬ್ನೆಟ್ ನೋಡ್ಬೋದು, ಇಲ್ಲಿ ಪಬ್ಲಿಕ್ ಸಬ್ನೆಟ್ 2. ಸೊ ಇದನ್ನು ನಾನು US ವೆಸ್ಟ್ 1C ಅಲ್ಲೇ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು 2.0. ಸೊ ಇಲ್ಲಿ ಸಬ್ನೆಟ್ 3 ಇದು ಬಂದುಬಿಟ್ಟು ಪ್ರೈವೇಟ್ ಸಬ್ನೆಟು. ಸೊ ಇದು 1Bಲಿ ಇನ್ಸ್ಟಾಲ್ ಮಾಡ್ತೀನಿ, ಇದು ಬಂದುಬಿಟ್ಟು 3.0. ಸೊ ಹಾಗೆ ಸಿಮಿಲರ್ಲಿ ಸಬ್ನೆಟ್ 4 ಪ್ರೈವೇಟ್ ಸಬ್ನೆಟು. ಸೊ ಅದನ್ನು 1Cಲಿ 4.0. ಸೊ ಹೀಗೆ ನಾನು ಸಬ್ನೆಟ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಇದೆಲ್ಲ ಸ್ಪೆಸಿಫೈ ಮಾಡಾದ ನಂತರ ನೀವು ಸೊ ನೋಡ್ಕೊಂಡು ಕರೆಕ್ಟಾಗಿ ಕೊಡಿ ಸಬ್ನೆಟ್ನ. ಮಿಸ್ಟೈಪ್ ಮಾಡಿದ್ದೀನಿ ನಾನು. ಸೊ ಕ್ರಿಯೇಟ್ ಸಬ್ನೆಟ್. ಸೊ ಹೀಗೆ ಸಬ್ನೆಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ರೋಡ್ ಟೇಬಲ್. ರೋಡ್ ಟೇಬಲ್ ಹೇಗೆ ನಾವು ಟ್ರಾಫಿಕ್ನ ಸಬ್ನೆಟಿಂದ ನಾನು ಹೇಗೆ ಟ್ರಾಫಿಕ್ನ ರೂಟ್ ಮಾಡಬೇಕು ಅಂತ. ಸೊ ನಾನು ಇಲ್ಲಿ 2 ರೋಡ್ ಟೇಬಲ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಬಂದುಬಿಟ್ಟು ಪಬ್ಲಿಕ್ ಸಬ್ನೆಟ್ ರೋಡ್ ಟೇಬಲ್ಲು ಆ್ಯಂಡ್ ಮತ್ತೊಂದು ಬಂದುಬಿಟ್ಟು ಪ್ರೈವೇಟ್ ಸಬ್ನೆಟ್ ರೋಡ್ ಟೇಬಲ್ಲು. ಸೊ ಬಿಫೋರ್ ದ್ಯಾಟ್ ನಾವು ಇಲ್ಲೆಲ್ಲ ನೋಡ್ಬೋದು ನೀವು ರೋಡ್ ಟೇಬಲ್ನ ಸ್ಪೆಸಿಫೈ ಮಾಡಿಲ್ಲ, ಎಲ್ಲ ನಾನು ಸಬ್ನೆಟ್ ಸ್ಪೆಸಿಫೈ ಮಾಡಿದ್ದೀನಿ, ಬಟ್ ರೋಡ್ ಟೇಬಲ್ ಇಲ್ಲ ಇದು. ಸೊ ನಾನು ರೋಡ್ ಟೇಬಲ್ ಇದು ಮಾಡಿಬಿಟ್ಟು ನಾನು ಕ್ರಿಯೇಟ್ ಮಾಡಿಬಿಟ್ಟು ಪಬ್ಲಿಕ್ ಸಬ್ನೆಟ್ ಮತ್ತು ಪ್ರೈವೇಟ್ ಸಬ್ನೆಟ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಇಂಟರ್ನೆಟ್ ಗೇಟ್ವೇನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಂಟರ್ನೆಟ್ ಗೇಟ್ವೇ ನಾನು ಯಾಕೆ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂದರೆ
ಸೊ ಪಬ್ಲಿಕ್ ಸಬ್ನೆಟಲ್ಲಿ ನಾವು ಏನೆಲ್ಲ ಇನ್ಸ್ಟಾಲ್ ಮಾಡ್ತಿದ್ದೇವಲ್ಲ ಅದು ಇಂಟರ್ನೆಟ್ಗೆ ರೀಚ್ ಆಗೋಕ್ಕೋಸ್ಕರ ನಾವು ಇಂಟರ್ನೆಟ್ ಗೇಟ್ವೇನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಇಂಟರ್ನೆಟ್ ಗೇಟ್ವೇ, ಕ್ರಿಯೇಟ್ ಇಂಟರ್ನೆಟ್ ಗೇಟ್ವೇ, ನೇಮ್ ಕೊಡಿ ಇಲ್ಲಿ. ಸೊ ಅದಾದಮೇಲೆ ಕ್ಲಿಕ್ ಮಾಡಿ ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಅಲ್ಲಿ ಬಂದುಬಿಟ್ಟು ಇದು ಪ್ರೊವಿಷನ್ ಆಗ್ತಾ ಇದೆ. ಸೊ ಅಟ್ಯಾಚ್ ಟು ವಿ ಪಿ ಸಿಗೆ ಅಟ್ಯಾಚ್ ಮಾಡೋಣ ನಮ್ಮ ಇಂಟರ್ನೆಟ್ ಗೇಟ್ವೇನ. ಸೊ ಇಲ್ಲಿ ನೋಡ್ಬೋದು ನೀವು ಲಿನಕ್ಸ್ OS ಡಿಸ್ಟ್ರಿಬ್ಯೂಷನ್ ಪ್ಲ್ಯಾಟ್ಫಾರ್ಮು, ಕೆಳಗಡೆ ನೋಡ್ಬೋದು CLI ಕಮಾಂಡ್ಸ್ ಕೂಡ ಇದೆ. ಸೊ ಇವಾಗ ರೌಟ್ ಟೇಬಲ್ ಬಂದ್ಬಿಟ್ಟು ನಾವು ರೌಟ್ ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಒಂದು ಬಂದ್ಬಿಟ್ಟು ಪಬ್ಲಿಕ್ ಸಬ್ನೆಟ್ ರೌಟ್ ಟೇಬಲ್ ಆಗಿದ್ದರೆ ಇನ್ನೊಂದು ಬಂದುಬಿಟ್ಟು ಪ್ರೈವೇಟ್ ಸಬ್ನೆಟ್ ರೌಟ್ ಟೇಬಲ್. ಸೊ ಇವಾಗ ನಾನು ಫಸ್ಟು ಪಬ್ಲಿಕ್ ಸಬ್ನೆಟ್ ರೌಟ್ ಟೇಬಲ್ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಅದನ್ನು ಬಂದುಬಿಟ್ಟು ನಾನು ಇಂಟರ್ನೆಟ್ ಗೇಟ್ವೇಗೆ ರೌಟ್ ಮಾಡ್ತೀನಿ ಟ್ರಾಫಿಕ್ನ. ಪಬ್ಲಿಕ್ ಸಬ್ನೆಟಲ್ಲಿ ನಿಮ್ಗೆ ಯಾವೆಲ್ಲ ಇನ್ಸ್ಟಾನ್ಸ್ನ ಇನ್ಸ್ಟಾಲ್ ಮಾಡ್ತಿರಲ್ಲ ಅದನ್ನು ಟ್ರಾಫಿಕ್ನ ನಾನು ಇಂಟರ್ನೆಟ್ ಗೇಟ್ವೇಗೆ ರೌಟ್ ಮಾಡ್ತೀನಿ. ಸೊ ಅದನ್ನು ಹೇಗೆ ಅಂತ ನಾನು ಹೇಳ್ತೀನಿ. ಸೊ ಫಸ್ಟು ರೌಟ್ ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ವಿ ಪ್ರೊಫೈಲ್ route table 1b, create a route table. ಸೊ ಇಲ್ಲಿ ಬಂದ್ಬಿಟ್ಟು ನೀವು route table ಕ್ರಿಯೇಟ್ ಆದ ನಂತರ ನೀವು ಸೊ ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಡಿಫಾಲ್ಟ್ ರೋಡ್ ಟೇಬಲ್ಲು ಕೂಡ ಇರುತ್ತೆ. ಸೊ ನಿಮ್ಮ ರೋಡ್ ಟೇಬಲ್ ಯಾವುದಂತ ಕರೆಕ್ಟ್ ನೋಡಿಬಿಟ್ಟು ಅಲ್ಲಿ ರೋಡ್ಸ್ನ ಸ್ಪೆಸಿಫೈ ಮಾಡಿ. ಸೊ ಇವಾಗ ನಾನಿಲ್ಲಿ ಟಿಕ್ ಮಾಡಿಕೊಂಡು ಸೊ ಕೆಳಗಡೆ ಬಂದುಬಿಟ್ಟು ಸಬ್ನೆಟ್ ಇನ್ವೊಕೇಷನ್. ಸೊ ಇಲ್ಲಿ ನಾನು ಸಬ್ನೆಟ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಎಡಿಟ್ ಸಬ್ನೆಟ್. ಸೊ ಇಲ್ಲಿ ನಾನು ನನ್ನ ಪಬ್ಲಿಕ್ ಸಬ್ನೆಟ್ನ ಎರಡೂ ಸಬ್ನೆಟ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಎರಡು ಪಬ್ಲಿಕ್ ಸಬ್ನೆಟ್ನ ಒಂದೇ ರೋಡ್ ಟೇಬಲ್ಗೆ ನಾನು ಸ್ಪೆಸಿಫೈ ಮಾಡ್ತೀನಿ, ಒಂದು ಪಬ್ಲಿಕ್ ಸಬ್ನೆಟ್ ರೋಡ್ ಟೇಬಲ್ಗೆ. ಸೊ ಡಿಫ್ರೆಂಟ್ ನಾವು ಕ್ರಿಯೇಟ್ ಮಾಡೋದು ರೋಡ್ ಟೇಬಲ್ ಡಿಫ್ರೆಂಟ್ ವೇಸಿಗೋಸ್ಕರ ಮಾಡ್ತಾ ಇಲ್ಲ. ಇಲ್ಲಿ ನಾವು ಒಂದೇ ರೋಡ್ ಟೇಬಲ್ನ ಕ್ರಿಯೇಟ್ ಮಾಡಿಬಿಟ್ಟು ಎರಡು ಪಬ್ಲಿಕ್ ಸಬ್ನೆಟ್ನ ಡಿಫ್ರೆಂಟ್ ಏಜಿನ ಒಂದೇ ರೋಡ್ ಟೇಬಲ್ಗೆ ಸ್ಪೆಸಿಫೈ ಮಾಡ್ತಿದ್ದೀನಿ. ಸೊ ಅದಾದ ನಂತರ ಇಲ್ಲಿ ನೀವು ಬಂದುಬಿಟ್ಟು ಸಬ್ನೆಟ್ ಎಡಿಟ್ ಸಬ್ನೆಟ್ ಇನ್ವೊಕೇಷನ್. ಸೊ ಸಬ್ನೆಟ್ ಅಸೋಸಿಯೇಷನ್ ನಾವು ಮಾಡಿದ್ದೀವಿ ಆಲ್ರೆಡಿ. ಸೊ ಇವಾಗ ಎಡಿಟ್ಸ್ ದ ರೂಟ್. ಸೊ ಇಲ್ಲಿ ರೂಲ್ನ ಸ್ಪೆಸಿಫೈ ಮಾಡಿ. ಸೊ ಇಲ್ಲಿ 000 ಅಂದರೆ ಯಾವುದೆಲ್ಲ ಡೆಸ್ಟಿನೇಷನ್ ಅಂದರೆ ಯಾವುದೆಲ್ಲ ನಮಗೆ ಟ್ರಾಫಿಕ್ ಬರುತ್ತೆ, ಯಾವುದೇ ಟ್ರಾಫಿಕ್ ಬಂದರೂ ನಾನು ಅಂದರೆ ಆ IP ರೇಂಜಲ್ಲಿ ಯಾವುದೇ ಟ್ರಾಫಿಕ್ ಬಂದರೂ VPCಲಿ ಅದನ್ನು ನಾನು ಇಂಟರ್ನೆಟ್ ಗೇಟ್ವೇಗೆ ರೋಡ್ ಮಾಡ್ತಾಯಿದ್ದೀನಿ ಅಂತ ಅರ್ಥ. ಸೊ ಇಲ್ಲಿ ನೋಡ್ಬೋದು ಇಂಟರ್ನೆಟ್ ಗೇಟ್ವೇ ನಮ್ಗೆ ತೋರಿಸ್ತಾ ಇದೆ. ಸೊ ಇದು ಪಬ್ಲಿಕ್ ರೋಡ್ ಟೇಬಲ್ನ ಕಾನ್ಫಿಗರೇಷನ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಹೇಗೆ 0.00 ಎನಿವೇರ್, ಹೇಗೆ ಸೆಕ್ಯೂರಿಟಿ ಗ್ರೂಪಲ್ಲಿ ಸ್ಪೆಸಿಫೈ ಮಾಡ್ತೀವಲ್ಲ, ಎನಿವೇರ್ ಫ್ರಮ್ ದ ಎನಿವೇರ್ ನೆಟ್ವರ್ಕ್ ಟು ಸೊ ಇಂಟರ್ನೆಟ್ ಗೇಟ್ವೇಗೆ ನಾನು ರೋಟ್ ಮಾಡ್ತಾಯಿದ್ದೀನಿ ಟ್ರಾಫಿಕ್ನ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈವೇಟ್ ಸಬ್ನೆಟ್. ಸೊ ಪಬ್ಲಿಕ್ ಸಬ್ನೆಟ್ಗೆ ನಾವು ಇವಾಗ ಏನು ಮಾಡೋಣ ಅಂದರೆ ಆಟೋ ಅಸೈನ್ IP ಇಟ್ಕೊಳ್ಳೋಣ. ಸೊ ಯಾವುದೆಲ್ಲ ನೀವು ಇನ್ಸ್ಟೆನ್ಸ್ನ ನೀವು ಲಾಂಚ್ ಮಾಡಿದ್ರೆ ಪಬ್ಲಿಕ್ ಸಬ್ನೆಟ್ಟಲ್ಲಿ ಇನ್ಸ್ಟೆನ್ಸ್ಗೆ ಆಟೋ IP ಅಸೈನ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾನು ಆಟೋ ಅಸೈನ್ನ ಮಾಡ್ತಾಯಿದ್ದೀನಿ ಇಲ್ಲಿ.
ಸೊ ಬೋತ್ ಪಬ್ಲಿಕ್ ಸಬ್ನೆಟ್ಗೂ ಹಾಗೆ ಮಾಡಿ. ಯಾಕೆಂದರೆ ಡಿಫ್ರೆಂಟ್ ನಮಗೆ ಐ ಪಿ ಬೇಕಲ್ವ, ಅಂದರೆ ಈ ರೇಂಜಲ್ಲಿ ಐ ಪಿ ಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಆಟೋ ಅಸೈನ್ ಐ ಪಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬರೀ ಹೋಸ್ಟ್ ನೇಮ್ ಅಷ್ಟೇ ನಿಮಗೆ ಸಿಗುತ್ತೆ. ಸೊ ಇವಾಗ ನಾನು ನ್ಯಾಟ್ ಗೇಟ್ವೇ ಕ್ರಿಯೇಟ್ ಮಾಡಿದೆ. ನ್ಯಾಟ್ ಗೇಟ್ವೇ ಏನಕ್ಕೆ ಅಂದರೆ ಮೊದಲೇ ಹೇಳಿದ್ದೀನಿ, ನ್ಯಾಟ್ ಗೇಟ್ವೇನ ನಾನು ಪ್ರೈವೇಟ್ ಇನ್ಸ್ಟೆನ್ಸ್ನ ನಾನು ಆಕ್ಸೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ನ್ಯಾಟ್ ಗೇಟ್ವೇ ಮುಖಾಂತರ ಪ್ರೈವೇಟ್ ಸಬ್ನೆಟಲ್ಲಿ ನಾವು ಏನೆಲ್ಲ ಇನ್ಸ್ಟೆನ್ಸ್ನ ಯೂಸ್ ಮಾಡ್ತೀವಲ್ಲ ಅದನ್ನು ನಾನು ಆಕ್ಸೆಸ್ ಮಾಡ್ಕೊಳ್ಳೋಕ್ಕೋಸ್ಕರ ನ್ಯಾಟ್ ಗೇಟ್ವೇ ಮಾಡ್ತೀನಿ. ಸೊ ಬಿಫೋರ್ ದ್ಯಾಟ್ ನಾನು ಇಲಾಸ್ಟಿಕ್ ಐ ಪಿನ ಕ್ರಿಯೇಟ್ ಮಾಡ್ಕೊಡ್ತೀನಿ. ಸೊ ಒಂದು ಇಲಾಸ್ಟಿಕ್ ಐ ಪಿನ ನಾನು ಒಂದು ಪರ್ಟಿಕ್ಯುಲರ್ ಐ ಪಿನ ನ್ಯಾಟ್ ಗೇಟ್ವೇಗೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಇಲಾಸ್ಟಿಕ್ ಐ ಪಿನ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಸೊ ಅಲೋಕೇಟ್ ಇಲಾಸ್ಟಿಕ್ ಐ ಪಿ ಅಂತ ಇದೆಯಲ್ವಾ, ಅಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಅಮೆಝಾನ್ ಪೋರ್ಟ್ IPv4 ಅಡ್ರೆಸ್. ಸೊ ಎಲ್ಲ ಡಿಫಾಲ್ಟಾಗಿ ಇಟ್ಬಿಡಿ. ಟ್ಯಾಗ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನೀವು. ಸೊ ಟ್ಯಾಗ್ ಎಲ್ಲ ಒಂದೇ ಸೇಮ್ ಕೊಡಿ, ಯಾಕಂದರೆ ನಿಮಗೆ ಬೇಸ್ಡ್ ಆನ್ ದ ಟ್ಯಾಗ್ನ ನೀವು ಈಸಿಲಿ ನೀವು ಲೊಕೇಟ್ ಮಾಡ್ಕೊಳ್ಬೋದು ನಿಮ್ಮ ರಿಸೋರ್ಸಸ್ನ. ಸೊ ಇಲಾಸ್ಟಿಕ್ ಐ ಪಿನೂ ಕ್ರಿಯೇಟ್ ಆಗಿದೆ. ಸೊ ಇವಾಗ ಬಂದುಬಿಟ್ಟು ನ್ಯಾಟ್ ಗೇಟ್ವೇಗೆ ಬರ್ತಾ ಇದ್ದೀನಿ. ಕ್ರಿಯೇಟ್ ನ್ಯಾಟ್ ಗೇಟ್ವೇ. ಸೊ ನ್ಯಾಟ್ ಗೇಟ್ಗೆ ನೇಮ್ ಸ್ಪೆಸಿಫೈ ಮಾಡಿ. ಸೊ ಸೊ ಯಾವುದೆಲ್ಲ ಸಬ್ನೆಟಲ್ಲಿ ನೀವು ಇನ್ಸ್ಟಾಲ್ ಮಾಡ್ತಿದ್ದೀನಿ ನ್ಯಾಟ್ ಗೇಟ್ವೇನ ಅಂತ ನೋಡಿ. ಸೊ ನಾನಿಲ್ಲಿ ಒಂದೇ ಝೋನಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ, ಅದು ಯಾವುದಾದ್ರೂ ಒಂದು ಪಬ್ಲಿಕ್ ಸಬ್ನೆಟ್ ಝೋನಲ್ಲಿ. ಸೊ ಇಲ್ಲಿ ನಾನು ಪಬ್ಲಿಕ್ ಸಬ್ನೆಟ್ 1ನಲ್ಲಿ ನಾನು ಇನ್ಸ್ಟಾಲ್ ಮಾಡ್ತೀನಿ. ಸೊ ಇಲಾಸ್ಟಿಕ್ ಐ ಪಿನ ಅಟ್ಯಾಚ್ ಮಾಡ್ತೀನಿ ಅಲ್ಲಿ. ಸೊ ಮತ್ತೊಂದು ಸಲ ನೋಡಿ ಸೆಟ್ಟಿಂಗ್ಸ್ನ. ಸೊ ಬಂದುಬಿಟ್ಟು ಎಲ್ಲ ಡಿಫಾಲ್ಟ್ ಇಟ್ಬಿಟ್ಟು ಕ್ರಿಯೇಟ್ ನ್ಯಾಟ್ ಗೇಟ್ವೇ ಅಂತ ಕ್ಲಿಕ್ ಮಾಡಿ. ಸೊ ನ್ಯಾಟ್ ಗೇಟ್ವೇನೂ ಕೂಡ ಕ್ರಿಯೇಟ್ ಆಗಿದೆ. ಸೊ ಇವಾಗ ಬಂದುಬಿಟ್ಟು ರೋಟ್ ಟೇಬಲ್. ಸೊ ಇದು ಬಂದುಬಿಟ್ಟು ಪ್ರೈವೇಟ್ ರೋಟ್ ಟೇಬಲ್. ಪ್ರೈವೇಟ್ ಸಬ್ನೆಟ್ಗೆ ನಾನು 2 ಪ್ರೈವೇಟ್ ಸಬ್ನೆಟ್ ಡಿಫ್ರೆಂಟ್ ಏಜಿಲಿ ನಾನು ಇನ್ಸ್ಟಾಲ್ ಮಾಡಿದ್ದೀನವಲ್ಲ, ಅದನ್ನು ರೋಟ್ ಮಾಡೋಕ್ಕೋಸ್ಕರ ನಾನು ಒಂದು ರೋಟ್ ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಅದು ಬಂದುಬಿಟ್ಟು ಪ್ರೈವೇಟ್ ರೋಟ್ ಟೇಬಲ್. ಸೊ ನಾನು ಡಿಫ್ರೆಂಟ್ ರೋಟ್ ಟೇಬಲ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಇಲ್ಲಿ ಒಂದೇ ರೋಟ್ ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಯಾಕಂದರೆ ನಾನು ರಿಸೋರ್ಸ್ ಕಾಸ್ಟ್ನ ಕಡಿಮೆ ಮಾಡೋಕ್ಕೋಸ್ಕರ ಕೇವಲ 2 ರೋಟ್ ಟೇಬಲ್ನ ಯೂಸ್ ಮಾಡ್ತೀನಿ. ನಾನು ಡಯಾಗ್ರಾಮಲ್ಲಿ ತೋರಿಸಿರೋ ಹಾಗೆ 4 ರೋಟ್ ಟೇಬಲ್ನ ನಾನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ರೋಟ್ ಟೇಬಲ್ ಕ್ರಿಯೇಟ್ ಆಗಿದೆ. ಸೊ ಸೇಮ್ ಮೊದಲಿನ ಥರನೇ ಎಡಿಟ್ ಸಬ್ನೆಟ್ ಇನ್ವೊಕೇಷನ್. ಸೊ 2 ಪ್ರೈವೇಟ್ ಸಬ್ನೆಟ್ನ ಆ್ಯಡ್ ಮಾಡಿ. ಸೊ ನಿಮ್ಮ ಪ್ರೈವೇಟ್ ಸಬ್ನೆಟ್ನೇ ಆ್ಯಡ್ ಮಾಡಿ ಕರೆಕ್ಟಾಗಿ ನೋಡಿಕೊಂಡು. ಸೊ ಹೀಗೆ. ಸೊ ಇದು ಸಬ್ನೆಟ್ ಅಸೋಸಿಯೇಷನ್. ಸೊ ಇವಾಗ ನಾನು ಇದಕ್ಕೆ ಟ್ರಾಫಿಕ್ನ ಹೇಗೆ ರೋಟ್ ಮಾಡೋದಂತ. ಸೊ ಯಾವುದೆಲ್ಲ ಟ್ರಾಫಿಕ್ ನಮಗೆ ಪ್ರೈವೇಟ್ ಸಬ್ನೆಟ್ ಬರುತ್ತಲ್ಲ ಅದೆಲ್ಲ ನಾನು ನ್ಯಾಟ್ ಗೇಟ್ವೇ ಮುಖಾಂತರ ಪಬ್ಲಿಕ್ ಸಬ್ನೆಟ್ಗೆ ರೋಟ್ ಮಾಡ್ತೀನಿ ಹಾಗೆ. ಸೊ ಇಲ್ಲಿ ನಾನು ಪ್ರೈವೇಟ್ ರೋಟ್ ಟೇಬಲ್ನ ನಾನು ಸ್ಪೆಸಿಫೈ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು 0.0 ಎನಿವೇರ್ ಎನಿ ನೆಟ್ವರ್ಕ್ ಇನ್ಸ್ಟಾಲ್ಡ್ ಆನ್ ದ ಪ್ರೈವೇಟ್ ಇನ್ಸ್ಟೆನ್ಸಸ್ ಪ್ರೈವೇಟ್ ನೆಟ್ವರ್ಕ್. ಸೊ ಅದನ್ನು ನಾನು ನ್ಯಾಟ್ ಗೇಟ್ಗೆ ರೋಟ್ ಮಾಡಿಬಿಟ್ಟು ಅದನ್ನು ಅದ್ರ ಮುಖಾಂತರ ನಾನು ಇಂಟರ್ನೆಟ್ಗೆ ರೋಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು
ಯುವರ್ ವಿ ಪಿ ಸಿನ ಕ್ರಿಯೇಟ್ ಆಗಿದೆ. ಸೊ ಇವಾಗ ನಾನು ಒಂದು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು. ಸೊ ರಿಸೋರ್ಸ್ ಮ್ಯಾಪ್. ಸೊ ಇಲ್ಲಿ ನೋಡ್ಬೋದು ಯಾವ ಥರ ರಿಸೋರ್ಸ್ ಕ್ರಿಯೇಟ್ ಆಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ಇದೆ ಕರೆಕ್ಟಾಗಿ ನೀವು ಸರಿಯಾಗಿದೆ ಅಂತ ನೋಡ್ಕೊಂಡು ಪಬ್ಲಿಕ್ ಸಬ್ನೆಟಿಂದ ಪಬ್ಲಿಕ್ ರೋಡ್ ಟೇಬಲ್ 1ಗೆ ಹೋಗ್ತಾ ಇದೆ, ಅದು ಇಂಟರ್ನೆಟ್ ಗೇಟ್ವೇ. ಸೊ ಇದನ್ನು ಕೂಡ ಹಾಗೆ ಸೇಮ್. ಸೊ ಪ್ರತಿಯೊಂದು ರೀಜನ್ನು ನೀನು ಪ್ರತಿಯೊಂದು ಝೋನ್ನು ಡಯಾಗ್ರಾಮ್ ಮುಖಾಂತರ ವೆರಿಫೈ ಮಾಡಿಕೊಂಡು ನೋಡ್ಕೊಳ್ಳಿ ಒಂದು ಸಲ. ಸೊ ಇದು ನೋಡ್ಬೋದು ಸೇಮ್ ಪ್ರೈವೇಟು ಸೇಮ್ ನೆಟ್ ಗೇಟ್ವೇ ಹಾಗೂ ಇಂಟರ್ನೆಟ್ ಗೇಟ್ವೇ ಹೇಗೆ ಟ್ರಾಫಿಕ್ ರೂಟ್ ಆಗ್ತಿದೆ ಅಂತ. ಸೊ ಇಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ. ನೋ ಸಬ್ನೆಟ್ ಅಲೋಕೇಟೆಡ್ ಫಾರ್ ದಿಸ್ ರೋಡ್ ಟೇಬಲ್. ಸೊ ಇಲ್ಲಿ ನಾನು ಏನೋ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಸೊ ಮೋಸ್ಟ್ಲಿ ನಾನು ಸಬ್ನೆಟ್ ಇನ್ವೊಕೇಷನಲ್ಲಿ ನಾನು 2 ಪ್ರೈವೇಟ್ ಸಬ್ನೆಟ್, ಒಂದು ಪಬ್ಲಿಕ್ಕು ಒಂದು ಪ್ರೈವೇಟ್ ಸಬ್ನೆಟ್ನ ರೋಟ್ ಮಾಡಿದ್ದೀನಿ ಕಾಣಿಸುತ್ತೆ. ಸೊ ಇದನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ಸ್ಪೆಸಿಫೈ ಮಾಡ್ಕೊಳ್ಳಿ. ಸೊ ಒಂದು ನಾನು ಕರೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ನಾನು ಎಡಿಟ್ ವಿ ಪಿ ಎನ್ ಸೆಟ್ಟಿಂಗ್ಸ್ಗೆ ಬಂದುಬಿಟ್ಟು ಎನೇಬಲ್ DNS ಹೋಸ್ಟ್ ನೇಮ್. ಸೊ ಅದೇ ಕರೆಕ್ಟಾಗಿ ನೋಡಿಕೊಂಡು ಸಬ್ನೆಟ್ನ ಇನ್ವೊಕೇಷನ್ ಮಾಡಿ. ಒಂದು ರೋಡ್ ಟೇಬಲ್ಗೆ ಪಬ್ಲಿಕ್ ಸಬ್ನೆಟೇ ಇರಬೇಕು, ಇನ್ನೊಂದು ರೋಡ್ ಟೇಬಲ್ಗೆ ಪ್ರೈವೇಟ್ ಸಬ್ನೆಟೇ ಇರಬೇಕು. ಸೊ ಹೋಸ್ಟ್ ನೇಮ್ನ ನಾನು ಯಾವುದೇ ಇನ್ಸ್ಟಾನ್ಸ್ನ ನೀವು ಇನ್ಸ್ಟಾಲ್ ಮಾಡಿಬಿಟ್ರು ಅದಕ್ಕೆ ಹೋಸ್ಟ್ ನೇಮ್ನ ಸ್ಪೆಸಿಫೈ ಮಾಡೋಕ್ಕೋಸ್ಕರ ನಾನು ಸೆಟ್ಟಿಂಗ್ಸ್ನ ಎನೇಬಲ್ ಮಾಡಿದ್ದೀನಿ. ಸೊ ಇವಾಗ ನೋಡ್ಬೋದು ನೀವು ರಿಸೋರ್ಸ್ ಮ್ಯಾಪಲ್ಲೇ. ಸೊ ಇವಾಗ ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದೆ. ಸೊ ಆಲ್ ರೈಟ್. ಸೊ ಇವಾಗ ನಾನು ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ಸ್ಟೆನ್ಸಸ್ನ ಬ್ಯಾಸ್ಟಿಯನ್ ಹೋಸ್ಟ್ನ ಇನ್ಸ್ಟಾಲ್ ಮಾಡೋದು. ಸೊ ಬ್ಯಾಸ್ಟಿಯನ್ ಹೋಸ್ಟ್ನ ನಾನು ಏನಕ್ಕೆ ಇನ್ಸ್ಟಾಲ್ ಮಾಡ್ತೀನಿ ಅಂದರೆ, ಮೊದಲನೇದಾಗಿ ನನ್ನ ಪ್ರೈವೇಟ್ ಸಬ್ನೆಟ್ಗೆ ಕನೆಕ್ಟ್ ಮಾಡೋಕ್ಕೋಸ್ಕರ. ಸೊ ನೀವು ನಾರ್ಮಲ್ ಗಿಟ್ ಬ್ಯಾಶಿಂದ ಇನ್ಸ್ಟೆನ್ಸ್ನ ಕನೆಕ್ಟ್ ಮಾಡ್ದಂಗೆ ಆಗಲ್ಲ ಪ್ರೈವೇಟ್ ಸಬ್ನೆಟ್ ಕನೆಕ್ಟ್ ಮಾಡ್ಕೊಳ್ಳೋದಿದ್ರೆ. ಸೊ ಯಾಕಂದರೆ ಅದು ಅವ್ನು ಪ್ರೈವೇಟ್ ಝೋನು ಪ್ರೈವೇಟ್ ನೆಟ್ವರ್ಕಲ್ಲಿರುತ್ತೆ. ಸೊ ಲಾಕ್ ಮಾಡಿಟ್ಟಿದ್ದಾರೆ, ಕೀನ ಲಾಕ್ ಮಾಡಿದ್ದೇನೆ ಅಂದ್ಕೊಡಿ. ಸೊ ಆ ನೆಟ್ವರ್ಕಿಗೆ ನೀವು ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ಅದಕ್ಕೋಸ್ಕರ ಪಬ್ಲಿಕ್ ಸಬ್ನೆಟಲ್ಲಿ ಒಂದು ಇನ್ಸ್ಟೆನ್ಸ್ನ ಹೋಸ್ಟ್ ಮಾಡಿಬಿಟ್ಟು ಆ ಇನ್ಸ್ಟೆನ್ಸ್ ಮುಖಾಂತರ ಪ್ರೈವೇಟ್ ಸಬ್ನೆಟ್ಗೆ ಇನ್ಸ್ಟೆನ್ಸ್ನ SSH ಆಗ್ತೀನಿ, ಅಂದರೆ ಲಾಗಿನ್ ಆಗ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಸೆಕ್ಯೂರಿಟಿ ಗ್ರೂಪು ಇವೆಲ್ಲ ಕರೆಕ್ಟಾಗಿ, ಅಂದರೆ ನೀವು ಒಂದಂತೂ ತಿಳ್ಕೊಂಡು ಯಾವುದೇ ರಿಸೋರ್ಸ್ ನೀವು ವಿ ಪಿ ಸಿಲಿ ಇನ್ಸ್ಟಾಲ್ ಮಾಡಿದ್ರೆ ಅದು ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ನೀವು ಕರೆಕ್ಟಾಗಿ ಸ್ಪೆಸಿಫಿಕ್ ಆಗಿ ನೆಟ್ವರ್ಕ್ ಗ್ರೂಪ್ನ ಕರೆಕ್ಟಾಗಿ ಕಾನ್ಫಿಗರ್ ಮಾಡಿದರೆ ಯಾವುದೇ ರಿಸೋರ್ಸ್ ನಾನು ವಿ ಪಿ ಸಿಲಿ ಯಾವುದೇ ಸಬ್ನೆಟಲ್ಲಿ ಇನ್ಸ್ಟಾಲ್ ಮಾಡಿದ್ರು ಕನೆಕ್ಟ್ ಮಾಡ್ಕೊಳ್ಬೋದು. ಬಟ್ ಸೆಕ್ಯೂರಿಟಿ ಗ್ರೂಪ್ನ ಕರೆಕ್ಟಾಗಿ ಕಾನ್ಫಿಗರ್ ಮಾಡ್ಕೊಂಡಿರ್ಬೇಕು. ಸೊ ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಸೆಕ್ಯೂರಿಟಿ ಗ್ರೂಪ್, ಒಂದು ಸೆಕ್ಯೂರಿಟಿ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ಏನಕ್ಕೆ ಅಂದರೆ ನಿಮಗೆ ಬ್ಯಾಸ್ಟಿಯನ್ ಹೋಸ್ಟ್ಗೆ ಇನ್ಸ್ಟಾಲ್ ಮಾಡೋಕ್ಕೋಸ್ಕರ. ಸೊ ಇಲ್ಲಿ ನಾನು ನೇಮ್ ಕೊಡಿ, ಬ್ಯಾಸ್ಟಿಯನ್ ಸೆಕ್ಯೂರಿಟಿ ಗ್ರೂಪ್, ಬ್ಯಾಸ್ಟಿಯನ್ ಹೋಸ್ಟ್. ಸೊ ಇನ್ಬೌಂಡ್ ರೋಲ್ನ ಸ್ಪೆಸಿಫೈ ಮಾಡಿ. ಸೊ ಇದನ್ನು ನಾನು ನನ್ನ IP ಇಂದ ನಾನು SSH ಮಾಡ್ತಿದ್ದೀನಿ. ಅಂದರೆ ಪಬ್ಲಿಕ್ ಸಬ್ನೆಟಲ್ಲಿ ಇದೆಯಲ್ಲ, ಇದನ್ನು ನಾನು ಹೇಗೆ ನಾನು SSH ಹೇಗೆ ಬೇಕಾದ್ರೂ ನಾನು SSH ಮಾಡೋದು. ಬಟ್ ಪ್ರೈವೇಟ್ ಸಬ್ನೆಟ್ನ ನಾನು SSH ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಬ್ಯಾಸ್ಟಿಯನ್ ಹೋಸ್ಟ್ನ ಇನ್ಸ್ಟಾಲ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನನ್ನ IP ಬಂದಿದೆ. ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡಿ.
ಸೊ ಔಟ್ಬೌಂಡ್ ರೂಲ್ ನೆನ್ಪಿಟ್ಕೊಳ್ಳಿ, ಏನು ಚೇಂಜ್ ಮಾಡೋಕೆ ಹೋಗ್ಬೇಡಿ, ಔಟ್ಬೌಂಡ್ ರೂಲ್ ಮಾತ್ರ ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಲವ್ ಫ್ರಮ್ ಮೈ ಐ ಪಿ. ಓಕೆ, ಕ್ರಿಯೇಟ್ ಸೆಕ್ಯೂರಿಟಿ ಗ್ರೂಪ್. ಓಕೆ, ಸೊ ಇವಾಗ ನಾನು ಸೆಕ್ಯೂರಿಟಿ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ನಾನು EC2 ಇನ್ಸ್ಟೆನ್ಸ್ನ ಇನ್ಸ್ಟಾಲ್ ಮಾಡ್ತೀನಿ. ಅದು ನನ್ನ ಪ್ರೈವೇಟ್ VPCಲಿ ಹಾಗೂ ಪಬ್ಲಿಕ್ ಸಬ್ನೆಟ್ಟಲ್ಲಿ. ಸೊ ಲಾಂಚ್ ದ ಇನ್ಸ್ಟೆನ್ಸ್. ಸೊ ನೇಮ್ ಏನು ಬೇಕಾದರೂ ಕೊಡಿ. ಬ್ಯಾಸ್ಟಿಯನೋ ಅಷ್ಟೆ. ಸೊ ಇವಾಗ EMI ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಉಬುಂಟು EMI ಅಥವಾ ಮಾರ್ಕೆಟ್ ಪ್ಲೇಸ್ಗೆ ಹೋಗ್ಬಿಟ್ಟು ಬೇಕಾದರೂ ಸರ್ಚ್ ಮಾಡಿ, ಯಾವ EMI ಬೇಕಾದರೂ ನೀವು ಚೂಸ್ ಮಾಡ್ಬೋದು. ಸೊ ಮಾರ್ಕೆಟ್ ಪ್ಲೇಸಲ್ಲಿ ನೋಡ್ಬೋದು ಬೇಜಾನ್ EMIs ಇದೆ. ಸೊ ಇವಾಗ ನೀವು ಸಿಸ್ಕೋರ್ದ ರಿಯಲ್ ಟೈಮಲ್ಲಿ ಬಂದುಬಿಟ್ಟು ನಾವು ಯಾವುದೆಲ್ಲ EMI ಸ್ಪೆಸಿಫೈ ಮಾಡ್ಬೇಕಂತ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು EMI ತಗೊಂಡ್ರೆ ಆಯಿತು. ಯಾಕಂದರೆ ನಾವು ವಲ್ನಬಿಲಿಟಿ ಫ್ರೀ EMIನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಸಿಸ್ಕೋ ಅಥವಾ ಯಾವುದಾದ್ರೂ ಒಂದು ಕರೆಕ್ಟಾಗಿ ರೆಡ್ ಹ್ಯಾಟ್ ಅವ್ರದ ಯೂಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನಾನು ಅಮೆಝಾನ್ ಲಿನಕ್ಸ್ನ ಯೂಸ್ ಮಾಡ್ತೀನಿ. ಆರ್ ಉಬುಂಟು ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಉಬುಂಟುನ ಯೂಸ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಸೆಕ್ಯೂರಿಟಿ ಗ್ರೂಪ್. ಸೊ ಆಲ್ರೆಡಿ ನಾನು ನನ್ನ ಸೆಕ್ಯೂರಿಟಿ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕೀ ಪೇರ್ನ ಕೂಡ ನೀವು ಚೂಸ್ ಮಾಡ್ಕೊಳ್ಳಿ ಅಥವಾ ಕ್ರಿಯೇಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿ. ಸೊ ಇನ್ಸ್ಟೆನ್ಸ್ ಟೈಪ್ ಪ್ರೀ ಟೈರ್ ಎಲಿಜಿಬಲ್. ಸೊ ಕೀ ಪೇರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಹಾಗೆ ಅದನ್ನು ಅಟ್ಯಾಚ್ ಮಾಡಿ. ಓಕೆ, ಸೊ ನೆಟ್ವರ್ಕ್ ಸೆಟ್ಟಿಂಗ್ಸ್. ಸೊ ಇಲ್ಲಿ ಬಂದುಬಿಟ್ಟು ನನ್ನ VPCನ ಸೆಲೆಕ್ಟ್ ಮಾಡ್ತೀನಿ ಹಾಗೂ ನನ್ನ ಪಬ್ಲಿಕ್ ಸಬ್ನೆಟ್ ಯಾವುದಲ್ಲ, ನೀನು ಯಾವ್ದು ಪಬ್ಲಿಕ್ ಸಬ್ನೆಟ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಪಬ್ಲಿಕ್ ಸಬ್ನೆಟ್ 1 ಅಥವಾ ಪಬ್ಲಿಕ್ ಸಬ್ನೆಟ್ 2. ಸೊ ಪಬ್ಲಿಕ್ ಸಬ್ನೆಟ್ 1ನ ನಾನು ಚೂಸ್ ಮಾಡ್ತಿದ್ದೀನಿ ಇಲ್ಲಿ. ಹಾಗೂ ಸೆಲೆಕ್ಟ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಗ್ರೂಪ್. ಸೊ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಲಾಂಚ್ ಮಾಡಿ ಇನ್ಸ್ಟೆನ್ಸು. ಒಂದ್ಸಲ ಚೆಕ್ ಮಾಡಿ ನೀವು ಕರೆಕ್ಟಾಗಿ VPCನ ಸೆಲೆಕ್ಟ್ ಮಾಡಿದ್ದೀರಾ ಇಲ್ವಾ ಅಂತ, ಮತ್ತು ಪಬ್ಲಿಕ್ ಸಬ್ನೆಟ್ನ ಚೂಸ್ ಮಾಡಿದ್ದೀರಾ ಇಲ್ವಾ ಅಂತ. ಓಕೆ, ಸೊ ನಾನು ಇವಾಗ ನನ್ನ ಪಬ್ಲಿಕ್ ಸಬ್ನೆಟಲ್ಲಿ ನನ್ನ VPCಲಿ ನಾನು ಒಂದು ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಅದಕ್ಕೆ SSH ಮಾಡ್ತೀನಿ, ಲಾಗಿನ್ ಆಗಕ್ಕೆ ಟ್ರೈ ಮಾಡ್ತೀನಿ. ಕಾಪಿ ದ IP. ಎಸ್, ಲಾಗಿನ್ ಆಗ್ತಾಯಿದೆ. ಓಕೆ, ಪಬ್ಲಿಕ್ ಸಬ್ನೆಟ್ ನೀವು ಈಸಿಲಿ ಲಾಗಿನ್ ಆಗ್ಬೋದು, ಬಟ್ ಪ್ರೈವೇಟ್ ಸಬ್ನೆಟ್ಗೆ ನೀವು ಲಾಗಿನ್ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನ್ಯಾಟ್ ಗೇಟ್ವೇನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇವಾಗ ನಾನು ನೆಕ್ಸ್ಟ್ ಅಂದರೆ ಇನ್ನೊಂದು ನಾನು ಪ್ರೈವೇಟ್ ಸಬ್ನೆಟ್ ಝೋನಲ್ಲಿ ನಾನು ಇನ್ನೊಂದು
ಪ್ರೈವೇಟ್ ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇನ್ನೊಂದು ಪೆಮ್ ಕೀ ಪೇರ್ನ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಇದನ್ನು ನಾನು ಪ್ರೈವೇಟ್ ಸಬ್ನೆಟಲ್ಲಿ ಲಾಂಚ್ ಮಾಡೋ ಇನ್ಸ್ಟೆನ್ಸ್ನಲ್ಲಿ ಯೂಸ್ ಮಾಡ್ತೀನಿ. ಓಕೆ, ಸೊ ಇವಾಗ ಹೋಗ್ಬಿಟ್ಟು ಇನ್ನೊಂದು ಇನ್ಸ್ಟೆನ್ಸ್ನ ಲಾಂಚ್ ಮಾಡಿ. SCP ಕಮಾಂಡ್ ಮುಖಾಂತರ ನನ್ನ ಲೋಕಲಿ ಡೌನ್ಲೋಡ್ ಮಾಡ್ಕೊಂಡಿರೋ ಪೆಮ್ ಫೈಲ್ನ ನಾನು ಪ್ರೈವೇಟ್ ಸಬ್ನೆಟಲ್ಲಿ ಇನ್ಸ್ಟಾಲ್ ಮಾಡಿರೋ ಇನ್ಸ್ಟೆನ್ಸ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು SCP ಕಮಾಂಡ್ ಬಂದ್ಬಿಟ್ಟು ಇದು ರಿಮೋಟ್ ಸರ್ವರ್ಗೆ ನಾನು, ಸೊ ಇಲ್ಲಿ ನೋಡ್ಬೋದು ಕನೆಕ್ಷನ್ ರೀಸೆಟ್ ಬೈ ಪರ್. ಓಕೆ, ಸೊ ಇದು ಬಂದುಬಿಟ್ಟು SCP download.bash.pm. ಇದು ಬಂದುಬಿಟ್ಟು ನಂದು ಬ್ಯಾಸ್ಟಿಯನ್ಗೆ ಯೂಸ್ ಮಾಡಿರೋ ಕೀಪೇರ್ ಆಗಿದ್ದರೆ, ಇನ್ನೊಂದು ಬಂದುಬಿಟ್ಟು ಡೌನ್ಲೋಡ್ webkey.pem. ಓಕೆ, ಸೊ ಬೋತ್ ಉಬಾಂಟು ಅಂದರೆ ನನ್ನ ಬ್ಯಾಸ್ಟಿಯನ್ ಹೋಸ್ಟ್ನ IP ಇದು. ಸೊ ನಾನು ಹೇಗೆ ಮಾಡ್ತೀನಿ ಅಂದರೆ, ನನ್ನ ಕೀಪೇರ್ನ ಬ್ಯಾಸ್ಟಿಯನ್ ಹೋಸ್ಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಲ್ಲಿಂದವ ಆ ಕೀನ ಯೂಸ್ ಮಾಡಿಬಿಟ್ಟು ಪ್ರೈವೇಟ್ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಬ್ಯಾಸ್ಟಿಯನ್ ಹೋಸ್ಟ್ ಇನ್ಸೈಡಿಂದ ನಾನು ಪ್ರೈವೇಟ್ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನೋಡೋದು home.ubuntu, ಇದು ಆ ಕೀಪೇರು home.ubuntu ಆಫ್ ಬ್ಯಾಸ್ಟಿಯನ್ ಹೋಸ್ಟಲ್ಲಿ ಸ್ಟೋರ್ ಆಗುತ್ತೆ. ಸೊ ಕಮಾಂಡ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಹೋಸ್ಟ್ IP ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ಹೋಸ್ಟ್ ನೇಮ್. ಸೊ ಇವಾಗ ಇದು ಟ್ರಾನ್ಸ್ಫರ್ ಆಗಿದೆ. ಸೊ ಇವಾಗ ನಾನು SSH ಆಗೋಣ ನನ್ನ ಬ್ಯಾಸ್ಟಿಯನ್ ಹೋಸ್ಟ್ಗೆ. ಸೊ ಲಾಗಿನ್ ಆಗಿದ್ದೀನಿ. LS ಅಂದರೆ ಹೋಮ್ ಡೈರೆಕ್ಟರಿಲಿ ಆ web.key.pem ಇದೆಲ್ಲ ಪೆಮ್ ಅದು ಸ್ಟೋರ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ web.key.pem ಸ್ಟೋರ್ ಆಗಿದೆ. ಓಕೆ, ಸೊ ಇಲ್ಲಿಂದ ನಾನು ನನ್ನ ಪ್ರೈವೇಟ್ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗ್ತೀನಿ. ಸೊ ಬಂದುಬಿಟ್ಟು ಇಲ್ಲಿ ಇನ್ಸ್ಟೆನ್ಸ್ನ ಲಾಂಚ್ ಮಾಡಿ, ಕ್ಲಿಕ್ ಆನ್ ಇನ್ಸ್ಟೆನ್ಸ್, ಕ್ಲಿಕ್ ಆನ್ ಲಾಂಚ್ ಇನ್ಸ್ಟೆನ್ಸ್. ಸೊ ನೇಮ್ ಕೊಡಿ web0b. ಸೊ ಸೆಕ್ಯೂರಿಟಿ ಕೀ ಪೇರ್ ಬಂದುಬಿಟ್ಟು ನಾವು ಆಲ್ರೆಡಿ ಒಂದು ಕೀ ಪೇರ್ web.key.ನ ನಾನು ಚೂಸ್ ಮಾಡಿದ್ದೀನಲ್ಲ, ಅದನ್ನು ಕ್ರಿಯೇಟ್ ಮಾಡಿ ಹಾಗೂ ಅಟ್ಯಾಚ್ ಮಾಡಿ. ಓಕೆ, ಸೊ ಇವಾಗ ಅಮೆಝಾನ್ ಲಿನಕ್ಸ್ನ ನಾನು ಚೂಸ್ ಮಾಡ್ತಿದ್ದೀನಿ. ಇನ್ಸ್ಟೆನ್ಸ್ ಟೈಪ್ T2 ಮೈಕ್ರೋ ವೆಬ್ ಕೀ. ಸೊ ನೆಟ್ವರ್ಕ್ ಸೆಟ್ಟಿಂಗ್ಸ್ ಬಂದುಬಿಟ್ಟು ಇದು ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ನಾನು VPCನ ನನ್ನ VPC ಸೆಲೆಕ್ಟ್ ಮಾಡಿಬಿಟ್ಟು ಸಬ್ನೆಟ್ನ VPC ಪ್ರೈವೇಟ್ ಸಬ್ನೆಟ್ನ ಚೂಸ್ ಮಾಡ್ತಿದ್ದೀನಿ. ಅಂದರೆ ಈ ಇನ್ಸ್ಟೆನ್ಸು ಪ್ರೈವೇಟ್ ಸಬ್ನೆಟಲ್ಲಿ ಲಾಂಚ್ ಆಗ್ತಾಯಿದೆ. ಸೊ ಹಾಗೆ ಸೆಕ್ಯೂರಿಟಿ ಗ್ರೂಪ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಯಾಕಂದರೆ ನಾನು ಈ ಇನ್ಸ್ಟೆನ್ಸ್ನ ನಾನು ಪಬ್ಲಿಕ್ ಸಬ್ನೆಟಲ್ಲಿ ಲಾಂಚ್ ಮಾಡಿರೋ ಇನ್ಸ್ಟೆನ್ಸ್ ಮುಖಾಂತರ ಲಾಗಿನ್ ಆಗೋದ್ರ ಮುಖಾಂತರ, ಸೊ ಅದಕ್ಕೋಸ್ಕರ ನಾನು ಬ್ಯಾಸ್ಟಿಯನ್ ಸೆಕ್ಯೂರಿಟಿ ಗ್ರೂಪಿಂದ ಈ ಇನ್ಸ್ಟೆನ್ಸ್ನ 22 ಅಲೋ ಮಾಡ್ತಾ ಇದ್ದೀನಿ. ಸೊ SSH 22 ಫ್ರಮ್ ಮೈ IP ಅಲ್ಲ, ಇಲ್ಲಿ SSH 22 ಫ್ರಮ್ ದ ಬ್ಯಾಸ್ಟಿಯನ್ ಸೆಕ್ಯೂರಿಟಿ ಗ್ರೂಪಿಂದವ. ಸೊ ಅದಕ್ಕೋಸ್ಕರ ಅದನ್ನು ಕಾನ್ಫಿಗರ್ ಮಾಡ್ತಿದ್ದೀನಿ. ಹಾಗೆ ಲೋಡ್ ಬ್ಯಾಲೆನ್ಸರ್ನ ನಾನು ಕೂಡ ಕ್ರಿಯೇಟ್ ಮಾಡ್ತೀನಿ ಮುಂದೆ, ಅದನ್ನು 80 ಅಲೋಡ್ ಫ್ರಮ್ ದ ಲೋಡ್ ಬ್ಯಾಲೆನ್ಸರ್ ಸೆಕ್ಯೂರಿಟಿ ಗ್ರೂಪ್. ಸೊ ಇದೆರಡನ್ನು ಸ್ಪೆಸಿಫೈ ಮಾಡಿ. ಸೊ ಇದು ವೀಡಿಯೋಲಿ ರೆಕಾರ್ಡ್ ಆಗಿಲ್ಲ, ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಇದೆರಡನ್ನು ಸ್ಪೆಸಿಫೈ ಮಾಡಿದ್ರೆ ನೀವು ಈಸಿಲಿ SSH ಆಗ್ಬೋದು ಪ್ರೈವೇಟ್ ಸಬ್ನೆಟಲ್ಲಿ ಲಾಂಚ್ ಮಾಡೋ ನಿಮ್ಮ ಇನ್ಸ್ಟೆನ್ಸ್ಗೆ. ಸೊ ಅವೆಲ್ಲ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ನನ್ನ ಬ್ಯಾಸ್ಟಿಯನ್ ಹೋಸ್ಟ್ ಮುಖಾಂತರ ನಾನು ನನ್ನ ಪ್ರೈವೇಟ್ ಸಬ್ನೆಟಲ್ಲಿ ಇನ್ಸ್ಟಾಲ್ ಮಾಡಿರೋ ಪ್ರೈವೇಟ್ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಸೆಕ್ಯೂರಿಟಿ ಗ್ರೂಪ್ನ
ಕನ್ಫಿಗರ್ ಮಾಡ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಯಾಕಂದರೆ ನೀವು ಯಾವುದೇ ರಿಸೋರ್ಸಸ್ನ ವಿ ಪಿ ಸಿಲೇ ಇನ್ಸ್ಟಾಲ್ ಮಾಡೋಕ್ಕಾಗಿಲ್ಲ. ಅದು ಒಂದಕ್ಕೊಂದು ಡಿಫಾಲ್ಟ್ ಕನೆಕ್ಟ್ ಆಗ್ತಾನೆ ಎಕ್ಸೆಸ್ ಮಾಡ್ಕೊಳ್ಬೋದು ಬೈ ಪ್ರೊವೈಡೆಡ್ ಯು ರೈಟ್ ಸೆಕ್ಯೂರಿಟಿ ಗ್ರೂಪ್. ನೀವು ಕರೆಕ್ಟಾಗಿ ಸೆಕ್ಯೂರಿಟಿ ಗ್ರೂಪ್ನ ಅಲೋ ಮಾಡಿದರೆ ಮಾತ್ರ ಅದು ಎಕ್ಸೆಸ್ ಮಾಡ್ಕೊಳ್ಳೋಕ್ಕೆ ಆಗತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು SSH ವೆಬ್ ಕೀ EC2 ಯೂಸರ್, ಸೊ ಫಿಂಗರ್ ಪ್ರಿಂಟ್, ಎಸ್. ಸೊ ಪರ್ಮಿಷನ್ ಡಿನೈಡ್. ಸೊ ಇದು ಏನಕ್ಕೆ ಅಂದರೆ, ನಾನು ನನ್ನ ಯೂಸರ್ ಬ್ಯಾಸ್ಟಿಯನ್ ಯೂಸರ್ಗೆ ನಾನು ಪರ್ಮಿಷನ್ ಕೊಟ್ಟಿಲ್ಲ. ಸೊ ಇಲ್ಲಿ ಕಮಾಂಡ್ ಟೈಪ್ ಮಾಡಿ chmod 400 webkey.pem. ಸೊ ಅಂದರೆ ಉಬುಂಟು ಯೂಸರ್ಗೆ ನಾನು ಪರ್ಮಿಷನ್ ಕೊಟ್ಟಿಲ್ಲ ನಾನು. ಸೊ ಅದಕ್ಕೋಸ್ಕರ ಸೊ chmod 400 webkey.pem. ಸೊ ಆ ಪರ್ಟಿಕ್ಯುಲರ್ ಪೆಮ್ ಫೈಲ್ಗೆ ನಾನು ಆ ಉಬುಂಟು ಯೂಸರ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಪರ್ಮಿಷನ್ ಕೊಟ್ಟಿದ್ದೀನಿ. ಸೊ ಇವಾಗ ಲಾಗಿನ್ ಆಗಿ. ಸೊ ಇವಾಗ ಲಾಗಿನ್ ಆಗುತ್ತೆ, ಈಸಿಲಿ ಲಾಗಿನ್ ಆಗುತ್ತೆ, ನೋಡ್ಬೋದಾ? ಸೊ ಇಲ್ಲಿ ನೋಡ್ಬೋದು, ಇವಾಗ ನಾವು ಲಾಗಿನ್ ಆಗಿದ್ದೀವಿ. ಸೊ ಹೇಗೆ ನಾವು ಬ್ಯಾಸ್ಟಿಯನ್ ಹೋಸ್ಟಲ್ಲಿ ಲಾಗಿನ್ ಆಗಿ ಆ ಬ್ಯಾಸ್ಟಿಯನ್ ಹೋಸ್ಟಿಂದ ನಾವು EC2 ಯೂಸರ್ಗೆ ಲಾಗಿನ್ ಆಗಿದ್ದೀವಿ ಅಂತ, ಹೀಗೆ ನಾವು ಪ್ರೈವೇಟ್ ಪ್ರೈವೇಟ್ ಸಬ್ನೆಟಲ್ಲಿ ಲಾಂಚ್ ಮಾಡಿರೋ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗಿದ್ದೀವಿ. ಸೊ ಹಾಗಂದರೆ ನಾವು ಕರೆಕ್ಟಾಗಿ ನಮ್ಮ VPC ವರ್ಕ್ ಆಗ್ತಿದೆ ಅಂತ ಅರ್ಥ. ಸೊ ಇವಾಗ ನೀವು ಏನು ಬೇಕಾದರೂ ಮಾಡ್ಬೋದು. ಇಲ್ಲಿ ನೀವು ನಿಮ್ಮ ವೆಬ್ಸೈಟ್ನ ಲಾಂಚ್ ಮಾಡಿ ಏನು ಬೇಕಾದರೂ ಮಾಡಿ. ಸೊ ಇಲ್ಲಿ ನಾನು install ಕಮಾಂಡ್ನ ಟೈಪ್ ಮಾಡಿ, ಇಲ್ಲಿ install http wget zip. ಸೊ ಟುಪ್ಲೆಟಿಂದ ಒಂದು ವೆಬ್ಸೈಟ್ ಲಿಂಕ್ ತಗೊಳ್ಳಿ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ HTTPಯಲ್ಲಿ ರನ್ ಮಾಡಿ. ಸೊ ಹೀಗೆ ನೀವು ವೆಬ್ಸೈಟ್ನ ಕೂಡ ಲಾಂಚ್ ಮಾಡ್ಬೋದು. ಅದನ್ನು ಲೋಡ್ ಬ್ಯಾಲೆನ್ಸರ್ URL, ನೀವು ನಾನು ಹೇಳಿದ್ದೀನಲ್ಲ, ಲೋಡ್ ಬ್ಯಾಲೆನ್ಸರ್ ಸೆಕ್ಯೂರಿಟಿ ಗ್ರೂಪು ಹೇಗೆ ಅಲೋ ಮಾಡುತ್ತೆ ATನ, ನೀವು ಲೋಡ್ ಬ್ಯಾಲೆನ್ಸರ್ URL ಮುಖಾಂತರ ವೆಬ್ ಬ್ರೌಸರಲ್ಲಿ ಆಕ್ಸೆಸ್ ಕೂಡ ಮಾಡ್ಕೊಳ್ಬೋದು. ಹೀಗೆ ನೀವು ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ಕೊಳ್ಳೋದು ಹೇಗೆ ಬ್ಯಾಸ್ಟಿಯನ್ ಹೋಸ್ಟಿಂದ ನೀವು ಇದಕ್ಕೆ ಕನೆಕ್ಟ್ ಮಾಡೋದು ಅಂತ ಹೇಳಿದ್ದೀನಿ. ಸೊ ಇವಾಗ ನೋಡಿ, ಸೊ ಸೂಪರ್ ಯೂಸರ್ ಪ್ರಿವಿಲೇಜಸ್ sudo switch to sudo ಯೂಸರ್. ಸೊ ಮತ್ತೆ ಇನ್ಸ್ಟಾಲ್ ಮಾಡಿ. wget. ಸೊ ಇವಾಗ ನಾನು ತೊಗೊಂಡಿದ್ದೀನಿ ಟುಪ್ಲೆಟಿಂದ ಒಂದು ವೆಬ್ಸೈಟ್ ಲಿಂಕನ್ನು. ಸೊ ಇದು ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ಸೊ ಇದು ಡೌನ್ಲೋಡ್ ಆಗಿದೆ. ಸೊ ಇವಾಗ ನಾನು ಅದನ್ನು ಅನ್ಜಿಪ್ ಮಾಡ್ತೀನಿ. ಸೊ ಅನ್ಜಿಪ್. ಸೊ ಅದನ್ನು ಕಾಪಿ ಮಾಡಿ ಫೈಲ್ನ. ಸೊ ಇದು ಅನ್ಜಿಪ್ ಆಗಿದೆ ಇವಾಗ. ಸೊ ಇಲ್ಲಿ ನೋಡ್ಬೋದು. ಓಕೆ, ಸೊ ಇವಾಗ ಇದನ್ನು ನಾನು ಕಾಪಿ ದಿಸ್ ಹೋಲ್ ಡೈರೆಕ್ಟರಿ ಟು where www HTML. ಓಕೆ, ಸೊ ಏನಾಗುತ್ತೆ ಅಂದರೆ ಡಿಫಾಲ್ಟ್ನ HTML ಹೋಗ್ಬಿಟ್ಟು, ಸೊ ಈ tuplet.com ಇರೋ index.html ಅಲ್ಲಿ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಆಗಿದೆ. ಸೊ ಇದಾದ ನಂತರ ನೀವು systemctl ಬೇಸಿಕ್, systemctl restart HTTPD, enable HTTPD. ಸೊ ಹೀಗೆ ನೋಡ್ಬೋದು. ಇಲ್ಲಿ ನೀವು ಲೋಡ್ ಬ್ಯಾಲೆನ್ಸರ್ URL ಬಂದರೆ ಹೇಗೆ ನೋಡಿ, HTTP 80 ಫಾರ್ವರ್ಡ್ ದ ಟಾರ್ಗೆಟ್ ಗ್ರೂಪ್
ಸೊ ಹೀಗೆ ವಿ ಪಿ ಸಿ ವರ್ಕ್ ಆಗ್ತಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಲೆಕ್ಚರ್ ಬಂದುಬಿಟ್ಟು ವಿ ಪಿ ಸಿ ಪಿಯರಿಂಗ್. ಸೊ ಹೇಗೆ ಒಂದು ವಿ ಪಿ ಸಿ ಇನ್ನೊಂದು ರೀಜನ್ನಲ್ಲಿ ಇನ್ಸ್ಟಾಲ್ ಮಾಡಿರೋ ವಿ ಪಿ ಸಿಗೆ ಹೇಗೆ ಪೇರಿಂಗ್ ಮಾಡೋದು, ಹೇಗೆ ಕನೆಕ್ಟ್ ಮಾಡೋದು, ಮತ್ತೆ ಅಲ್ಲಿ ನಾನು ವಿ ಪಿ ಸಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಸೊ ಇವಾಗ ನೋಡ್ಬೋದು ಇಲ್ಲಿ ನಾರ್ತ್ ಕ್ಯಾಲಿಫೋರ್ನಿಯಾದಾಗೆ ನಾನು ಇನ್ನೊಂದು ವಿ ಪಿ ಸಿನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ, ನಾರ್ತ್ ಕ್ಯಾಲಿಫೋರ್ನಿಯಾ ಮತ್ತು ನಾರ್ತ್ ನೈಜೀರಿಯಾ. ಸೊ ಇಲ್ಲಿ ಬಂದುಬಿಟ್ಟು ಇನ್ನೊಂದು ವಿ ಪಿ ಸಿನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಏನು ಬೇಕಾದರೂ ಟ್ಯಾಗ್ ಕೊಡಿ. ಸೊ ಇಲ್ಲಿ ಬಂದುಬಿಟ್ಟು ನಾನು 20.1.0 ಅಲ್ಲಿ ನಾವು 172.20.0.0 ಯೂಸ್ ಮಾಡಿದ್ದೀವಿ. ಇಲ್ಲಿ 172.21.0.0/16 ರೇಂಜಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಅಲೋಡ್ ಐ ಪಿ ರೇಂಜನ್ನ ನಾನು ಇಲ್ಲಿ ಅಲೋ ಮಾಡ್ತಾ ಇದ್ದೀನಿ. ಸೊ ಹೀಗೆ ಒಂದಕ್ಕೊಂದು ವಿ ಪಿ ಸಿನ ಹೇಗೆ ಕನೆಕ್ಟ್ ಮಾಡೋದು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಕನೆಕ್ಟ್ ಟು ದ ವಿ ಪಿ ಸಿ. ಸೊ ಈ ವಿ ಪಿ ಸಿನ ಕ್ರಿಯೇಟ್ ಮಾಡಿ. ಸೊ ಅದಾದ ನಂತರ ರೂಟ್ ಟೇಬಲ್ ನೋಡ್ಬೋದು, ಡಿಫಾಲ್ಟ್ ರೂಟ್ ಟೇಬಲ್. ಚೇಂಜ್ ದ ನೇಮ್. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಸ್ಟಾರ್ಟಿಂಗ್ ಯಾವುದು ವಿ ಪಿ ಸಿ ಕ್ರಿಯೇಟ್ ಮಾಡಿದ್ದೀರಲ್ಲ ಅಲ್ಲಿ ಬಂದುಬಿಟ್ಟು ನೀವು ವಿ ಪಿ ಸಿ ಪಿಯರಿಂಗ್ ಹೋಗ್ಬಿಟ್ಟು ನೇಮ್ ಕೊಡಿ. ವಿ ಪಿ ಸಿ ಪಿಯರಿಂಗ್ ಕನೆಕ್ಷನ್ ಸೆಟ್ಟಿಂಗ್ಸಲ್ಲಿ ನೇಮ್ ಕೊಡಿ, ವಿ ಪಿ ಸಿ ಪಿಯರಿಂಗ್ ಸೆಲೆಕ್ಟ್ ಲೋಕಲ್ ವಿ ಪಿ ಸಿ. ಸೊ ನಿಮ್ಮ ವಿ ಪಿ ಸಿನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ರೀಜನ್ ಬೇರೆ ಅಕೌಂಟರ್ ರೀಜನಲ್ಲಿರೋ ಅಂದರೆ ನಾರ್ತ್ ವೈಜಿನೇರಿಯಾ. ಸೊ ಅಲ್ಲಿ ಬಂದುಬಿಟ್ಟು ವಿ ಪಿ ಸಿಗೆ ಪೇರಿಂಗ್ ಮಾಡ್ತಾಯಿದ್ದೀನಿ ನಾನು. ಸೊ ಅದನ್ನು ಐ ಡಿ ತಗೊಳ್ಳಿ, ಆ ರೀಜನಲ್ಲಿರೋ ಐ ಡಿ ತಗೊಂಡು ಬಂದುಬಿಟ್ಟು ಇಲ್ಲಿ ನೀವು ಅಕೌಂಟ್ ರೀಜನ್ ಅನದರ್ ರೀಜನ್. ಸೊ ಇಲ್ಲಿ ಆ ಐ ಡಿನ ಪೇಸ್ಟ್ ಮಾಡಿ. ಸೊ ಅದು ತೋರಿಸುತ್ತೆ. ಓಕೆ, ಸೊ ಅಂದರೆ ಈ ವಿ ಪಿ ಸಿಯಿಂದ ಆ ವಿ ಪಿ ಸಿಗೆ ನಾನು ಪೇರಿಂಗ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಹೀಗೆ ನೀವು ನಿಮ್ಮ ಜಿಯೋಗ್ರಾಫಿಕಲ್ ವಿ ಪಿ ಸಿನ ನೀವು ಜಿಯೋಗ್ರಾಫಿಕಲಿ ಎಕ್ಸ್ಪಾಂಡ್ ಮಾಡ್ಬೋದು ಅಂತ ಅರ್ಥ ವಿ ಪಿ ಸಿ ಪಿಯರಿಂಗ್ ಮಾಡುವ ಮುಖಾಂತರ. ಸೊ ಯು ಡೋಂಟ್ ನೀಡ್ ಟು ಕ್ರಿಯೇಟ್ ಅನದರ್ ವಿ ಪಿ ಸಿ ಇನ್ ಅನದರ್ ರೀಜನ್. ಹೀಗೆ ವಿ ಪಿ ಸಿ ಪ್ರೊವಿಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಬಂದುಬಿಟ್ಟು ಇವಾಗ ನೋಡ್ಬೋದು ಇಲ್ಲಿ ನೀವು ವಿ ಪಿ ಸಿ ಪಿಯರಿಂಗ್. ಇಲ್ಲಿ ಬಂದುಬಿಟ್ಟು ಪಿಯರಿಂಗ್ ಕನೆಕ್ಷನ್ಸ್ಗೆ ಹೋಗಿ ಇಲ್ಲಿ ತೋರಿಸುತ್ತೆ ನಿಮಗೆ ಅಕ್ಸೆಪ್ಟೆನ್ಸ್ ಪೆಂಡಿಂಗ್ ಫಾರ್ ದ ಅಕ್ಸೆಪ್ಟೆನ್ಸ್. ಸೊ ಇದು ಬಂದುಬಿಟ್ಟು ಪಿಯರಿಂಗ್ ಕನೆಕ್ಷನ್ ಐ ಡಿ. ನೀವು ಕ್ಯಾಲಿಫೋರ್ನಿಯಾದಲ್ಲಿ ಏನು ವಿ ಪಿ ಸಿ ಕ್ರಿಯೇಟ್ ಮಾಡಿದಲ್ಲ ಅದ್ರನ್ನ ಐ ಡಿ ಇಲ್ಲಿ. ಸೊ ಅಕ್ಸೆಪ್ಟ್ ದ ರಿಕ್ವೆಸ್ಟ್. ಸೊ ಇಲ್ಲಿ ಬಂದುಬಿಟ್ಟು ಅಕ್ಸೆಪ್ಟ್ ಮಾಡಿ ರಿಕ್ವೆಸ್ಟ್ನ. ಸೊ ಹೀಗೆ ವಿ ಪಿ ಸಿನ ಪಿಯರಿಂಗ್ ಮಾಡೋದಂತ ಇಲ್ಲಿ ಹೇಳಿದ್ದೀನಿ. ಸೊ ವಿ ಪಿ ಸಿ ಪಿಯರಿಂಗ್ ಇದು ಏನಕ್ಕೆ ಮಾಡ್ತೀವಿ ಅಂದರೆ ಜಿಯೋಗ್ರಾಫಿಕಲಿ ಎಕ್ಸ್ಪಾಂಡ್ ಮಾಡೋಕ್ಕೋಸ್ಕರ ನಮ್ಮ ನೆಟ್ವರ್ಕ್ನ. ನಿಮ್ಗೆ ಇವಾಗ ಪ್ರೈವೇಟ್ ನೆಟ್ವರ್ಕು ಆ ಪ್ರೈವೇಟ್ ನೆಟ್ವರ್ಕು ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಕನೆಕ್ಷನ್ ಮಾಡೋದಿದ್ರೆ ಅದಕ್ಕೆ ಬಂದುಬಿಟ್ಟು ನೀವು ಇಲ್ಲಿ ಸಬ್ನೆಟ್ಗೆ ಬಂದು ರೋಟ್ ಟೇಬಲ್ಗೆ ಬಂದುಬಿಡಿ. ನಿಮ್ಮ ಪ್ರೈವೇಟ್ ರೋಟ್ ಟೇಬಲ್ಗೆ ಹೋಗಿ, ಸಪೋಸ್ ಇವಾಗ ನಂದು ಪಬ್ಲಿಕ್ ರೋಟ್ ಟೇಬಲ್ ಆರ್ ಪ್ರೈವೇಟ್ ರೋಟ್ ಟೇಬಲ್. ಸೊ ಇಲ್ಲಿ ಬಂದುಬಿಟ್ಟು ನಾನು ರೋಡ್ನ ಚೇಂಜ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ 172.20.1.0 ಅಲ್ಲಿಂದ ಯಾವುದೇ ನೆಟ್ವರ್ಕ್ ಬಂದರೂ ನೀನು ಬೇಕಾದರೆ ನನ್ನ ಪ್ರೈವೇಟ್ ವಿ ಪಿ ಸಿಗೆ ಟ್ರಾನ್ಸ್ಫರ್ ಮಾಡು. ಅಂದರೆ ಇನ್ನೊಂದು ರೀಜನ್ನಲ್ಲಿರೋ ಪ್ರೈವೇಟ್ ಸಬ್ನೆಟಲ್ಲಿ ಇರುವಂಥ ವಿ ಪಿ ಸಿಗೆ ನಿನ್ನ ನೆಟ್ವರ್ಕ್ನ ಕನೆಕ್ಷನ್ ಎಕ್ಸೆಸ್ ಮಾಡು ಈಚ್ ಅದರ್. ಅದಕ್ಕೋಸ್ಕರ ನಾನು ಇಲ್ಲಿ ಪ್ರೈವೇಟ್ ಸಬ್ನೆಟ್ ರೋಟಲ್ಲಿ ನಾನು ಕಾನ್ಫಿಗರ್ ಮಾಡ್ತಾಯಿದ್ದೀನಿ. ಅಂದರೆ 172.20.1.0ರಿಂದ ಪಿಯರಿಂಗ್ ಕನೆಕ್ಷನ್ ನೆಕ್ಸ್ಟ್ ರೀಜನಲ್ಲಿರೋ ಪಿಯರಿಂಗ್ ಕನೆಕ್ಷನ್ ಅಲೋ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಆ್ಯಡ್ ಎ ರೂಲ್ 172.20.1.0.
ಸೊ ನೋಡ್ಕೊಳ್ಳಿ ವಿ ಪಿ ಸಿ. ಸೊ ಪಿಯರಿಂಗ್ ಕನೆಕ್ಷನ್ ಐ ಡಿ ಇದು. ಸೊ ಈ ಪಿಯರಿಂಗ್ ಕನೆಕ್ಷನ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರೈವೇಟ್ ಸಬ್ನೆಟಲ್ಲಿರೋ ಇನ್ಸ್ಟೆನ್ಸು ಇನ್ನೊಂದು ರೀಜನಲ್ಲಿರೋ ವಿ ಪಿ ಸಿಲಿ ಪ್ರೈವೇಟ್ ಸಬ್ನೆಟ್ನ ಆಕ್ಸೆಸ್ ಮಾಡ್ಕೊಳ್ಬೋದು ಅಂತ. ಸೊ ಅಲೋ ದ ಡಿ ಎನ್ ಎಸ್ ರಿಸೊಲ್ಯೂಷನ್, ಇಲ್ಲೂ ಕೂಡ ಡಿ ಎನ್ ಎಸ್ ರಿಸೊಲ್ಯೂಷನ್ನ ಟಿಕ್ ಮಾಡಿ. ಅಲೋ ದ ರಿಕ್ವೆಸ್ಟರ್ ವಿ ಪಿ ಸಿ ಟು ಹೋಸ್ಟ್ ಇನ್ ಅವರ್ ಪ್ರೈವೇಟ್ ವಿ ಪಿ ಸಿ. peering connection ID, ಸೇವ್ ದ ಚೇಂಜಸ್. ಸೊ ಹೀಗೆ ನಾನು ಪ್ರೈವೇಟ್ ಟು ಪ್ರೈವೇಟ್ ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಸಬ್ನೆಟ್ನ ಇನ್ಸ್ಟೆನ್ಸ್ಗೆ ಕನೆಕ್ಟ್ ಮಾಡ್ಕೊಳ್ಬೋದು, ಆಕ್ಸೆಸ್ ಮಾಡ್ಕೊಳ್ಬೋದು ಅಂತ ಸ್ಪೆಸಿಫೈ ಮಾಡಿದ್ದೀನಿ ಇಲ್ಲಿ. ಸೊ ಸಿಮಿಲರ್ಲಿ ನೀವು ನಾರ್ತ್ ವರ್ಜಿನಿಯಾ ಬಂದುಬಿಟ್ಟು ನೀವು ರೋಡ್ ಟೇಬಲ್ನ ಕಾನ್ಫಿಗರೇಷನ್ ಮಾಡ್ಕೊಳ್ಬೋದು ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲೂ ಕೂಡ ಮಾಡ್ಬೋದು. 20.1.0 ಇಂದ 20.2.0 ಇಂದ ಪಿಯರಿಂಗ್ ಕನೆಕ್ಷನ್ ಬೇಸ್ಡ್ ಆನ್ ಯುವರ್ ರಿಕ್ವೆಸ್ಟ್. ಅಂದರೆ ಇಲ್ಲಿ ಲಾಂಚ್ ಮಾಡಿರೋ ಇನ್ಸ್ಟೆನ್ಸು ಅಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಸೊ ಹೀಗೆ ಟ್ರಾಫಿಕ್ಕು ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಹೋಗೋ ಹಾಗೆ ಕಾನ್ಫಿಗರ್ ಮಾಡ್ಕೊಳ್ಬೋದು. ದಟ್ಸ್ ಇಟ್ ಗೈಸ್. ಹೀಗೆ ನಾನು ನಿಮಗೆ ವಿ ಪಿ ಸಿ ಕ್ರಿಯೇಷನ್ನು ಹೇಗೆ ಬ್ಯಾಸ್ಟಿಯನ್ ಹೋಸ್ಟಿಂದ ನಾವು ಪ್ರೈವೇಟ್ ಇನ್ಸ್ಟೆನ್ಸ್ಗೆ ಕನೆಕ್ಟ್ ಮಾಡ್ಕೊಳ್ಬೇಕು, ಹೇಗೆ ವಿ ಪಿ ಸಿ ಪಿಯರಿಂಗ್ ಮಾಡ್ಕೊಳ್ಬೇಕು, ಇವೆಲ್ಲವನ್ನು ನಾನು ಈ ಲೆಕ್ಚರಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ, ಲಾಂಚ್ ಮಾಡಿ ಇನ್ಸ್ಟೆನ್ಸ್ನ ಪಬ್ಲಿಕ್ ಇನ್ಸ್ಟೆನ್ಸ್ನಿಂದ ಪ್ರೈವೇಟ್ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗೋಕ್ಕೆ ಟ್ರೈ ಮಾಡಿ. ಒಂದು ಮೂರು ಥಿಂಗ್. ಸೊ ನೀವು EC2 ಇನ್ಸ್ಟೆನ್ಸ್ಗೆ ನೀವು ಲಾಗಿನ್ ಆಗಬೇಕು ಅಂತ ಇದ್ದರೆ, ಅಂದರೆ ನಾರ್ತ್ ಕ್ಯಾಲಿಫೋರ್ನಿಯಾ ಇರುವಂಥ EC2 ಇನ್ಸ್ಟೆನ್ಸ್ಗೆ ನೀವು ನಿಮ್ಮ ಇನ್ನೊಂದು ರೀಜನಿಂದ ಲಾಗಿನ್ ಆಗಬೇಕು ಅಂದರೆ ಅಲ್ಲಿ ಸೆಕ್ಯೂರಿಟಿ ಗ್ರೂಪ್ನ ಕನ್ಫಿಗರ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಲಾಗಿನ್ ಆಗೋಕ್ಕಾಗಲ್ಲ. ಸೊ ಅಂದರೆ ನಾರ್ತ್ ವರ್ಜಿನಿಯಾ IP ರೇಂಜಿಂದ ವಿ ಪಿ ಸಿ ರೇಂಜಿಂದ ನೀವು ಈ ನಾರ್ತ್ ಕ್ಯಾಲಿಫೋರ್ನಿಯಾ ರೀಜನಲ್ಲಿರೋ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗೋಕ್ಕೆ IP ಸೆಕ್ಯೂರಿಟಿ ಗ್ರೂಪ್ನ ಕರೆಕ್ಟಾಗಿ ಕಾನ್ಫಿಗರ್ ಮಾಡಿ. ಸೊ ಹೀಗೆ ನಿಮ್ಮ ವಿ ಪಿ ಸಿ ಇನ್ನೊಂದು ಕನೆಕ್ಟ್ ಮಾಡ್ಕೊಳ್ಬೋದು. ಬಟ್ ಇನ್ಸ್ಟೆನ್ಸ್ನ ನೀವು ಕನೆಕ್ಟ್ ಮಾಡ್ಕೊಳ್ಬೇಕು ಪ್ರೈವೇಟ್ ಅಂದರೆ ಸೆಕ್ಯೂರಿಟಿ ಗ್ರೂಪ್ನ ಕರೆಕ್ಟಾಗಿ ಅಲೋ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕಾನ್ಫಿಗರ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು. ಸೊ ಬ್ಯಾಸ್ಟಿಯನ್ ಹೋಸ್ಟಲ್ಲ ನಾನು ಇಲ್ಲಿ Web01 ಪ್ರೈವೇಟ್ ಇನ್ಸ್ಟೆನ್ಸಲ್ಲಿ ನಾನು ಲಾಂಚ್ ಮಾಡಿದ್ದೀನಲ್ವ, ಅದನ್ನು ಇನ್ಬೌಂಡ್ ರೂಲ್ ನಾನು ಇನ್ನೊಂದು ರೂಲ್ನ ಸ್ಪೆಸಿಫೈ ಮಾಡ್ತಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಾನು SSH ನಾರ್ತ್ ವರ್ಜಿನಿಯಾ ಅಲ್ಲಿಂದ ಪ್ರೈವೇಟ್ ರೇಂಜಿಂದ ಕೂಡ ನೀನು ಲಾಗಿನ್ ಆಗ್ಬೋದು ಅಂತ ನಾನು ಕನ್ಫಿಗರ್ ಮಾಡ್ತಾಯಿದ್ದೀನಿ. ಹೀಗೆ ನೀವು ಒಂದಕ್ಕೊಂದು ವಿ ಪಿ ಸಿನ ನೆಟ್ವರ್ಕ್ನ ಆಕ್ಸೆಸ್ ಮಾಡೋದು ಅಂತ ನಾನು ಹೇಗೆ ಈ ಲೆಕ್ಚರಲ್ಲಿ ಹೇಳ್ಕೊಟ್ಟಿದ್ದೀನಿ. ದಟ್ಸ್ ಇಟ್ ಗೈಸ್. ಸೊ ಮತ್ತೆ ರಿವಿಷನ್ ಮಾಡಿ, ಮತ್ತೆ ವೀಡಿಯೋನ ನೋಡಿ, ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವೈಸ್ ಮಾಡಿ, ChatGPTಗೆ ಲಾಗಿನ್ ಆಗಿ ChatGPT ಹತ್ರ ಇನ್ನೂ ಎಕ್ಸ್ಪ್ಲೋರ್ ಮಾಡಿ. ಹೀಗೆ ನೀವು ನೆಟ್ವರ್ಕ್ ಕಾನ್ಫಿಗರೇಷನ್ ಮಾಡೋದು ಹೇಗೆ, AWS ಅಲ್ಲಿ ನೀವು ವಿ ಪಿ ಸಿ ಕಾನ್ಫಿಗರೇಷನ್ ಮಾಡ್ಬೋದು, ಹೀಗೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಇವೆಲ್ಲವನ್ನು ಹೇಗೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ತುಂಬಾ ಲರ್ನ್ ಮಾಡ್ತೀರಾ.